ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯೇಸುವೇ ಸ್ತೋತ್ರ. ಎಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಪ್ಪ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಎಲ್ಲ ನಮ್ಮ ಬಾಯಿಗಳ ತೆರೆದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಹಲ್ಲೆಲೂಯ ಹಲ್ಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಯೇಸು ರಕ್ತಮಯ ಯೇಸುವೇ ಸ್ತೋತ್ರ. ಹಲ್ಲೆಲೂಯ ಯೇಸುವೇ. Horamakatara sandala mantara balabara mantara keri antara balabara satara mantra. ಪರಲೋಕನು ಬುಲ್ಲೋಕನು ಮಾಡಿಸೋಷ್ಟು ತಂದೆ ಆ ದೇವರೇ, ಈ ಬೆಳಗಿನ ಜಾವದಲ್ಲಿ ನೀವು ಪಾದಪೀಠದಲ್ಲಿ ನಾವು ಬರ್ತಾ ಇದ್ದೇವೆ. ನಮ್ಮ ಪ್ರಾಣ ಆತ್ಮ ಶರೀರ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲೂ ನೀವು ತಾನೇ ನಮ್ಮ ನಡೆಸಬೇಕಾಗಿ, ನಮ್ಮ ಸಂಗಡ ಮಾತಾಡಬೇಕಾಗಿ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮಲ್ಲಿ ಕ್ರಿಯೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ತಂದೆಯೇ ಬೇಡಿಕೊಳ್ಳುತ್ತಾ ಇದ್ದೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮಲ್ಲಿ ನೀವು ಕ್ರಿಯೆ ಮಾಡೋದಕ್ಕೆ ಇರುವಂಥ ಎಲ್ಲ ತಡೆಗಳೆಲ್ಲ ಯೇಸು ನಾಮದಲ್ಲಿ ನೀಗಿಸಲ್ಪಡಲಿ, ಒಡೆಯಲ್ಪಡಲಿ. ನಿನ್ನ ವಾಕ್ಯದ ಮೂಲಕ ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ ನಾವು ಅನುಮತಿ ಕೊಡ್ತಾ ಇದ್ದೇವೆ ಸ್ವಾಮಿ. ನೀವು ತಾನೇ ನಡೆಸಿ ಆಳ್ವಿಕೆ ಮಾಡಿ ಯೇಸು ನಾಮದಲ್ಲಿ ತಂದೆಯೇ ಆಮೆನ್. ಈ ಸಲ ಸಂತೋಷವಾಗಿದ್ದೀರಾ? ಹೋದ ವಾರದಿಂದ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೀವಿ? ಅಸಾಧಾರಣವಾದ ಜೀವನ ಶೈಲಿ. ಸೊ ಅಸಾಧಾರಣ ಜೀವನ ಶೈಲಿಯಲ್ಲಿ ನಾವು ತಿಳ್ಕೊಂಡಿದ್ದು, ಅರ್ಥ ಮಾಡ್ಕೊಂಡಿದ್ದು ಏನಂದ್ರೆ, ನಮ್ಮ ಮಾರ್ಗದಲ್ಲೂ ನೀತಿ ಇರಬೇಕು, ನಮ್ಮ ದಾರಿಯಲ್ಲೂ ನೀತಿ ಇರಬೇಕು, ಕೃಪೆ ಇರಬೇಕು. ನಾವು ಬೇರೆಯವ್ರನ್ನ ಕಾಪಾಡಬೇಕು. ಬೇರೆಯವ್ರನ್ನ ಕಾಪಾಡೋದು ರಾಯಭಾರಿಯ ಕರ್ತವ್ಯ. ಸೊ ಅಸಾಧಾರಣ ಜೀವನ ಜೀವಿಸ್ಬೇಕಂದ್ರೆ ನಾವು ಬೇರೆಯವ್ರನ್ನ ಕಾಪಾಡೋದನ್ನ ಕಲಿಬೇಕು. ಯೇಸು ಸ್ವಾಮಿ ಯಾವ ಜೀವನ ಜೀವಿಸಿದ್ರು ಭೂಲೋಕದ ಮೇಲೆ? ಅಸಾಧಾರಣವಾಗಿ. ಎಲ್ಲ ಮನುಷ್ಯರು ಒಂಥರ ಜೀವಿಸ್ತಾ ಇದ್ರೆ ಯೇಸು ಸ್ವಾಮಿ ಇನ್ನೊಂಥರ ಜೀವಿಸ್ತಾರೆ. ಏನಕ್ಕೆ? ಆ ಜೀವನ ಜೀವಿಸಿದ ಕಾರಣ ಏನು? ಬೇರೆಯವ್ರನ್ನ ಕಾಪಾಡಕ್ಕೆ. ಸೊ ಅಸಾಧಾರಣವಾಗಿರುವ ಜೀವನ ಜೀವಿಸುವ ಉದ್ದೇಶನೇ ಬೇರೆಯವ್ರನ್ನ ಕಾಪಾಡೋದು. ಬೇರೆಯವ್ರನ್ನ ಕಾಪಾಡುವಂತ ಮನಸ್ಥಿತಿ ಒಂದು ವಿಶ್ವಾಸಿಗಿಲ್ಲ ಅಂದ್ರೆ ಆ ವಿಶ್ವಾಸಿ ಅಸಾಧಾರಣವಾಗಿರುವ ಜೀವನ ಜೀವಿಸಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಿಮ್ಗೆ ಬೇರೆಯವ್ರನ್ನ ಕಾಪಾಡುವಂತ ಮನಸ್ಸಿದ್ಯಾ? ಬೇರೆಯವ್ರನ್ನ ಕಾಪಾಡೋ ಮನಸ್ಸಿದ್ರೆ ಮಾತ್ರನೇ ನಾವು ಅಸಾಧಾರಣವಾಗಿರುವಂತ ಜೀವನನ ಜೀವಿಸಕ್ಕೆ ಸಾಧ್ಯ. ಸೊ ಒಂದು ರಾಯಭಾರಿಯಾಗಿ, ಕ್ರಿಸ್ತನ ರಾಯಭಾರಿಯಾಗಿ ಬೇರೆಯವ್ರನ್ನ ಕಾಪಾಡುವಂತ ಮನಸ್ಸನ್ನ, ಆ ಆಲೋಚನೆಗಳನ್ನ ನಮ್ಮಲ್ಲಿ ನಾವು ಏನ್ ಮಾಡ್ಬೇಕು? ಬೆಳೆಸ್ಕೊಂತ ಇರ್ಬೇಕು. ಒಂದು ವಾಕ್ಯ ಓದ್ಕೊಡೋಣ. ಜ್ಞಾನೋಕ್ತಿ ಪ್ರಾಪ್ಸ್
13ನೇ ಅಧ್ಯಾಯ. 13ನೇ ಅಧ್ಯಾಯ 17ನೇ ವಾಕ್ಯ. ಕೆಟ್ಟ ದೂತನು ಕೇಡಿಗೆ ಬೀಳುವನು, ನಂಬಿಕೆಯಾದ ರಾಯಭಾರಿಯು ಕ್ಷೇಮಕರನು. ಏನಂತ? ಕೆಟ್ಟ ದೂತನು ಕೆಟ್ಟ ದೂತನು. ಕೇಡಿಗೆ ಬೀಳುವನು. ದೂತನು ಅಂದ್ರೆ ಅರ್ಥ ಏನು? ಮೆಸೆಂಜರ್, ಮೆಸೇಜ್ ಪಾಸ್ ಮಾಡೋನು, ನ್ಯೂಸ್ ಪಾಸ್ ಮಾಡೋರು, ಸಂದೇಶ ರವಾನೆ ಮಾಡೋರು, ಸಂದೇಶ ಕಳಿಸೋರು, ಸುದ್ದಿ ಹರಡಿಸೋರು ಎಲ್ಲ. ಇಲ್ಲ ಮುಖ ನೋಡ್ರಿ, ಏನಿವ್ರು? ಸುದ್ದಿ ಹರಡಿಸೋರು. ಪಕ್ಕದಲ್ಲಿ ಮುಖ ನೋಡಿ, ನೀವು ಸುದ್ದಿ ಹರಡಿಸೋರ ಅಂತ. ಕೆಟ್ಟ ದೂತನು ಅಂದ್ರೆ ಕೆಟ್ಟ ಸುದ್ದಿಯನ್ನ ಹರಡಿಸುವವರು. ಏನಂತೆ? ಕೇಡಿಗೆ ಬೀಳುವರು. ಕೆಟ್ಟ ಸುದ್ದಿಯನ್ನು ಹರಡಿಸುವವರು ಕೇಡಿಗೆ ಬೀಳುವರು. ನೀವು ಕೈಯಲ್ಲಿ ಬೈಬಲ್ ಇಟ್ಕೊಂಡ್ರು, ನೀವು ಉಪವಾಸ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಪಾಸ್ಟರ್ ಬಂದು ನಿಮ್ಮ ಮನೆಗೆ ಪ್ರೇಯರ್ ಮಾಡಿದ್ರು, ನೀವು ಕೆಟ್ಟ ಸುದ್ದಿ ಹರಡಿಸಿದ್ರೆ ನಿಮ್ಗೆ ಕೇಡು ತಪ್ಪಿದ್ದು ಅಲ್ಲ. ಏನಕ್ಕೆ ವಿಶ್ವಾಸ ಜೀವನದಲ್ಲಿ ಅವಾಗ ತೊಂದರೆಗಳು ಬರ್ತವಂದ್ರೆ ವಿಶ್ವಾಸಿಗಳು ಬಾಯಿಗಳು ಸರಿ ಇಲ್ಲ, ಅದಕ್ಕೆ ಕೇಡು ಅವ್ರಿಗೆ ತಪ್ಪಿದ್ದಿಲ್ಲ. ಆಕ್ಚುಲ್ ಆಗಿ ನೋಡ್ಬೇಕಂದ್ರೆ ವಿಶ್ವಾಸಿಯ ಮನೆಗೆ ಬಾಗಿಲಿಗೆ ಕೇಡು ಬರಬಾರ್ದು. ಕೇಡು ಉಪದ್ರವ ಯಾವುದು ಮನೆ ಬಾಗಿಲಿಗೆ, ವಿಶ್ವಾಸಿ ಮನೆ ಬಾಗಿಲಿಗೆ ಬರಬಾರ್ದು. ಆದ್ರೆ ಅದನ್ನ ಇನ್ವಿಟೇಷನ್ ಮಾಡ್ಕೊಳ್ಳೋದು ಏನಂದ್ರೆ ಅವರ ಮಾತುಗಳು, ಮೆಸೇಜ್ಗಳು. ಒಂದು ರಾಯಭಾರಿ ಅವನ ದೇಶಕ್ಕೆ ವಿರುದ್ಧವಾಗಿರೋ ಮಾತನ್ನ ಪಾಸ್ ಮಾಡಿದ್ರೆ ಅವನಿಗೆ ಕೇಡು ತಪ್ಪಿದ್ದಿಲ್ಲ. ಇವತ್ತು ನಾವು ಕ್ರಿಸ್ತನ ರಾಯಭಾರಿ ನಾವು ಬೇಡದಿರೋ ಮಾತುಗಳನ್ನ ಪಾಸ್ ಮಾಡಿದ್ರೆ ನಾವು ಪರಲೋಕಕ್ಕೆ ದ್ರೋಹ ಮಾಡ್ದಂಗ ಆಗತ್ತೆ. ಪರಲೋಕಕ್ಕೆ ದ್ರೋಹ ಮಾಡಿದ್ರೆ ನಿಮಗಿರೋ ಭದ್ರತೆನ ದೇವರು ತೆಗೆದ್ರೆ ಕೇಡು ಆಟೋಮೆಟಿಕ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇರುತ್ತೆ. ಇನ್ನೊಂದ್ಸರಿ ವಾಕ್ಯ ಎಲ್ಲಾರ ತಲೆಗೆ ಹೋಗ್ಬೇಕು. ಹಂಗ ಓದ್ಬೇಡ್ರಿ. ಕೆಟ್ಟ ಸುದ್ದಿಯನ್ನು ಹರಡಿಸುವವನು ನೀವ್ಯಾರು? ಕೆಟ್ಟ ಸುದ್ದಿಯನ್ನು ಹರಡಿಸುವವರ ಇಲ್ಲ ನಂಬಿಕೆಯ ರಾಯಭಾರಿಯ? ಈ ನಂಬಿಕೆಯ ರಾಯಭಾರಿ ಅಂತ ಹೆಸರಿಟ್ಕೊಂಡು ಕೆಟ್ಟ ಸುದ್ದಿಯನ್ನು ನಡೆಸಿದ್ರೆ ನಾವ್ ಹೆಂಗ್ ಬದುಕ್ತಾ ಇದೀವಿ? ನಾವು ನಂಬಿಕೆಯಾದ ರಾಯಭಾರಿ ಅನ್ನೋ ತರ ನಾವೇನ್ ಮಾಡ್ತಾ ಇದೀವಿ? ಪ್ರತ್ಯಕ್ಷ ಪಡಿಸ್ಕೊಂಡು ತೋರಿಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ? ಹಿಂದೆಗಡೆ ಕೆಟ್ಟ ಸುದ್ದಿಯನ್ನು ಹರಡಿಸ್ತಾ ಇದೀವಿ. ಕೆಟ್ಟ ಸುದ್ದಿಯನ್ನು ಹರಡಿಸುವ ಪ್ರತಿಯೊಂದು ವಿಶ್ವಾಸಿ ಮನೆಯಲ್ಲಿ ಕೇಡು ತಪ್ಪಿದ್ದಲ್ಲ. ಯಾಕೆಂದ್ರೆ ಕೆಟ್ಟ ವಿಷಯಗಳ ಮೇಲೆ ದೇವರಿಗೆ ಕಂಟ್ರೋಲ್ ಇಲ್ಲ. ಯಾಕಂದ್ರೆ ಕೆಟ್ಟ ವಿಷಯ ಯಾವುದನ್ನು ಅವ್ರ ಹತ್ರ ಇಲ್ಲ. ಕೆಟ್ಟದ್ದು ಯಾವುದು ಅವ್ರ ಹತ್ರ ಇಲ್ಲ, ಪಾಪ ಯಾವುದು ಅವ್ರ ಹತ್ರ ಇಲ್ಲ. ಅದನ್ನ ತಡಿಬೋದೇನೋ, ಅದು ತಡೆಯೋದನ್ನು ನಿಮ್ ಕೈಯಲ್ಲಿದೆ. ಕೆಟ್ಟ ದೂತನು ಅಂದ್ರೆ ಕೆಟ್ಟ ಸುದ್ದಿಯನ್ನ ಹರಡಿಸುವವನು, ಅವನಿಗೇನ್ ಸಿಗತ್ತಂತೆ? ಕೇಡು. ಆದ್ರೆ ನಂಬಿಕೆಯ ರಾಯಭಾರಿ ಕ್ಷೇಮಕರ, ಅವನಿಂದ ಯಾರಿಗೂ ಏನು ತೊಂದರೆ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಅವನು ಕಾಪಾಡಕ್ ಬಂದಿರೋನು, ತೊಂದರೆ ಕೊಡಕ್ ಬಂದಿರೋನಲ್ಲ. ಅವನಿಂದ ಎಲ್ಲಾರ್ಗು ಕ್ಷೇಮ ಅಂದ್ರೆ ಅವನಿಂದ ಎಲ್ಲಾರ್ಗು ಸೇಫ್ಟಿ. ಆದ್ರೆ ಈ ಕೆಟ್ಟ ಸುದ್ದಿ ಹರಡಿಸೋರು ಎಲ್ಲಿದ್ರು ಡೇಂಜರ್, ಎಲ್ಲಾರ್ಗೂ ಡೇಂಜರ್. ಕೆಟ್ಟ ಸುದ್ದಿಯವರು ಹರಡಿಸೋರು ನಮ್ಮ ಮಧ್ಯೆ ಇದ್ರೆ ನಮಗ್ ಡೇಂಜರ್.
ಆದ್ರೆ ನಂಬಿಕೆಯ ರಾಯಭಾರಿ ನಮ್ಮ ಮಧ್ಯದಲ್ಲಿದ್ರು ನಾವು ಸೇಫ್. ಅಂದ್ರೆ ನೀವು ಯಾರ ಗುಂಪಲ್ಲಿ ಇದ್ದೀರಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ನಂಬಿಕೆ ರಾಯಭಾರಿಯಾಗಿರೋರು ನಿಮ್ ಸುತ್ತಲೂ ಇದ್ರೆ ನೀವು ಕ್ಷೇಮವಾಗಿರ್ತೀರ, ಸೇಫ್ ಆಗಿರ್ತೀರ. ಆದ್ರೆ ಕೆಟ್ಟ ಸುದ್ದಿಯನ್ನು ಹರಡಿಸುವವರ ಮಧ್ಯದಲ್ಲಿ ನೀವಿದ್ರೆ ಎನಿ ಟೈಮ್ ನಿಮಗೆ ಕೇಡು ತಪ್ಪಿದಲ್ಲ. ಪಕ್ಕದಲ್ಲಿ ಕೈ ಹಿಡಿದು, ನಂಬಿಕೆ ರಾಯಭಾರಿಯಾಗಿ ಎಲ್ಲಾರನ್ನೂ ಸೇಫ್ ಆಗಿರ್ತೀರಾ? ಇಲ್ಲ ಬಾಯಿಗೆ ಬಂದಂಗ ಮಾತಾಡಿ ಎಲ್ಲಾರ ಮನೆಗೂ ಕೇಡು ಬರ್ಸ್ತೀರಾ? ಕೆಟ್ಟ ಸುದ್ದಿಯನ್ನು ಹರಡಿಸುವಂತ ವ್ಯಕ್ತಿಗಳು ಎಲ್ಲಿದ್ರು ಡೇಂಜರ್. ಆದ್ರೆ ನಂಬಿಕೆಯ ರಾಯಭಾರಿಯಾಗಿ ನಾವು ಎಲ್ಲಿದ್ರು ನಾವು ಸೇಫು, ನಮ್ಮ ಸುತ್ತಲೂ ಇರೋರು ಸೇಫ್. ನೀವು ಯಾರಾಗಿರಕ್ಕೆ ಇಷ್ಟಪಡ್ತಾ ಇದ್ದೀರಾ? ಎಷ್ಟೋ ಕೇಡುಗಳನ್ನ ಮನೆಗೆ ಬರ್ಸ್ಕೊಂಡ್ಬಿಟ್ಟಿದೀವಿ ಮಾತಾಡಿ 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 ಮಾತಾಡಿ. ಲಾಸ್ಟಿಗೆ ನಾವೇನ್ ಪ್ರಶ್ನೆ ಕೇಳ್ತೀವಿ ಗೊತ್ತಾ? ನಾನು ದೇವ್ರನ್ನ ನಂಬಿದ್ದೀನಿ ತಾನೆ, ಯಾಕೆ ನನಗೆ ನಡೀತಾ ಇದೆ, ಯಾಕೆ ನನ್ನ ಮನೆಗೆ ಸಮಸ್ಯೆ ನಡಿಬೇಕು? ಎಲ್ಲೋ ಒಂದ್ ಕಡೆ ನೀವು ಬಾಯಿ ಜಾರಿ ಏನೋ ಮಾತಾಡಿ ಅದನ್ನ ನಿಮ್ಮ ಮನೆ ಬಾಗಿಲಿಗೆ ಬರ್ಸ್ಕೊಂಡಿದ್ದೀರ. ಯಾವ ಕೇಡು ನಿಮ್ ಇನ್ವಿಟೇಷನ್ ಇಲ್ದ್ರೆ ನಿಮ್ ಮನೆಗೆ ಬರಲ್ಲ. ಅದು ಯೇಸುಸ್ವಾಮಿ ನಂಬಿರೋ ವಿಶ್ವಾಸಿ ಮನೆಗೆ ಇನ್ವಿಟೇಷನ್ ಇಲ್ದ್ರೆ ಯಾವ ಕೇಡು ಬರಲ್ಲ. ಒಂದ್ ವೇಳೆ ಬಂದಿದೆ ಅಂದ್ರೆ ಅದಕ್ಕೆ ಅನುಮತಿ ಕೊಟ್ಟಿರೋದೆ ನೀವೇ. ಯಾಕಂದ್ರೆ ಕೆಟ್ಟ ಸುದ್ದಿ ಹರಡಿಸೋದು ನಂಬಿಕೆ ದ್ರೋಹಕ್ಕೆ ಸಮ. ಯಾಕಂದ್ರೆ ನಾವಿವಾಗ ಓದ್ತಾ ಇರೋದು ಯಾವ ದೃಷ್ಟಿಯಲ್ಲಿ? ರಾಯಭಾರಿಯ ದೃಷ್ಟಿಯಲ್ಲಿ, ಅದರ ಕೋಣದಲ್ಲಿ ನೋಡ್ತಾ ಇದ್ವಿ. ಒಂದು ರಾಯಭಾರಿ ಜೀವನ ಹೆಂಗಿರ್ಬೇಕಂದ್ರೆ, ಅವನ್ ನಮ್ ಜೊತೆ ಇದ್ದಾನಂದ್ರೆ ಇವನಿಂದ ನನಗೇನು ಸಮಸ್ಯೆ ಇಲ್ಲಪ್ಪ ಅನ್ನೋ ಲೆವೆಲ್ಗೆ ಪಕ್ಕದಲ್ಲಿರೋರ್ಗೆ ಏನಾಗ್ಬೇಕು? ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ಸಮಾಧಾನ ಆಗ್ಬೇಕು. ಇವನು ಅರ್ಧ ಗಂಟೆ ನನ್ನ ಜೊತೆ ಕುತ್ಕೊಂಡು ಮಾತಾಡಿದ್ರು ಇವನಿಂದ ನನಗೇನು ಸಮಸ್ಯೆ ಇಲ್ಲ, ಇವ್ನು ಮನೆಗೆ ಬಂದ್ರು ನನಗೇನು ಸಮಸ್ಯೆ ಇಲ್ಲ ಅನ್ನೋ ಲೆವೆಲ್ಗೆ ಒಂದ್ ಸಮಾಧಾನ, ನೆಮ್ಮದಿ, ಒಂದ್ ನಂಬಿಕೆ ಬರ್ಬೇಕು. ಇವನಿಂದ ಏನು ನಮ್ಗೆ ತೊಂದರೆ ಇಲ್ಲ. ಆದ್ರೆ ಇವರಿಂದ ನಮ್ಗೇನು ತೊಂದರೆ ಇಲ್ಲ ಅನ್ನೋ ಲೆವೆಲ್ಗೆ ನಾವ್ ಇದೀವಾ? ಕೇಳ್ರಿ ಸ್ವಲ್ಪ ಪಕ್ಕದಲ್ಲಿ ಮುಖ ನೋಡ್ಕೊಂಡು. ಇವ್ರು ಬಂದ್ರೆ ಏನೋ ಕಿತಾಪಾತಿ ಮಾಡ್ತಾರೆ, ಇವ್ರು ಬಂದ್ರೆ ಎಲ್ಲಾದ್ರೂ ಒಂದ್ ಚುಚ್ಚಿಡ್ತಾರೆ, ಇವ್ರು ಬಂದ್ರೆ ಏನಾದ್ರೂ ಹೇಳ್ಬಿಡ್ತಾರೆ, ಇವ್ರು ಬಂದ್ರೆ ಏನಾದ್ರೂ ನೋಡ್ಬಿಡ್ತಾರೆ, ಅಲ್ಲಿ ಹೋಗಿ ಹೇಳ್ಬಿಡ್ತಾರೆ, ಇಲ್ಲಿ ಕೇಳಿಸ್ಕೊಂಡ್ಬಿಡ್ತಾರೆ, ಅಲ್ಲಿ ಹೇಳ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಯಾರು ಅಂದ್ರೂ ಬಂದ್ರೆ ನಮ್ಮನ್ನ ಮೀಟ್ ಮಾಡಿದಾಗ ನಾವೇನ್ ಅನ್ಕೊಂತೀವಿ? ಈ ಬಂದೇ ಬರುತ್ತೆ. 99% ನಿಮ್ ಮಧ್ಯದಲ್ಲಿ ನಿಮಗಿರೋ ಪ್ರಾಬ್ಲಮ್ ಇದು. ಮೇಲೆ ಒಳ್ಳೆ ವಿಶ್ವಾಸಿಗಳ ತರ ಇದ್ದೀರಾ, ಆದ್ರೆ ಒಳಗಡೆ ನೀವು ಮಾಡ್ತಾರ ಯೋಚನೆಗಳೆಲ್ಲ ಇವೆ. ನಿಜವಾಗ್ಲೂ ಹೇಳ್ತಾ ಇದ್ವಿ. ಇಲ್ಲ ಅಂತ ಮನ್ಸಾಕ್ಷಿ ಮುಟ್ಕೊಂಡು ಹೇಳ್ರಿ. ನಿಮಗೂ ಗೊತ್ತು ನನ್ ಬಗ್ಗೆ ಇವ್ರು ಹಂಗ ಅನ್ಕೊಂತವ್ರೆ ಅಂತ. ಆದ್ರೂ ನೀವ್ ಅವ್ರು ಅನ್ಕೊಂತವ್ರೆ ಅಂತ ಗೊತ್ತಾದ ಮೇಲೂ ನಾನೇ ಕರೆಕ್ಟ್ ಅಂತ ನೀವ್ ಅನ್ಕೊಂತೀರ ನೋಡಿ. ನೀವೆಂತ ಮುಟ್ಟಾಳ್ರೋ ಗೊತ್ತಿಲ್ಲ ನನಗೆ. ನಿಮ್ ಬಗ್ಗೆ ಒಂದ್ ಸುದ್ದಿ ಹರಡ್ತಾ ಇದೆ ಅಂದ್ರೆ ಆ ಸುದ್ದಿ ನಿಲ್ಸೋ ಪ್ರಯತ್ನ ಪಡ್ಬೇಕು ಹೊರತು ಏನ್ ಹೇಳ್ಕೊಂತಾರೆ ಹೇಳ್ಕೊಳ್ಳಿ ನಾನೇ ಕರೆಕ್ಟ್ ಅಂತ ಇರಬಾರ್ದು. ಇವತ್ತಿಂದ ನಾವು ಕೆಟ್ಟ ಸುದ್ದಿ ಹರಡಿಸಿ ಕೇಡ್ನ ಬರ್ಸ್ಕೋಬೇಡಿ.
ನಂಬಿಕೆ ರಾಯಭಾರಿಯಾಗಿ ನೀವಿರೋ ಜಾಗದಲ್ಲಿ ಎಲ್ಲರಿಗೂ ಸೇಫ್ಟಿಯಾಗಿ ನೀವಿರ್ರಿ. ಆಮೇನ್. ನಂಬಿಕೆಯ ರಾಯಭಾರಿಯ ಜೀವನನೇ ಬೇರೆಯವ್ರನ್ನ ಕಾಪಾಡೋ ಲೈಫ್. ಅವನದವ್ನು ನೋಡ್ಕೊಳ್ಳೋದಲ್ಲ. ನಾವು ಎಲ್ಲಿದ್ರು ನಮ್ಮ ಲೈಫ್ ಎಲ್ಲ ಬೇರೆಯವ್ರನ್ನ ಕಾಪಾಡೋಕ್ಕೋಸ್ಕರ ಮಾತ್ರನೇ. ಆಮೇಲೆ ನಾವೆಲ್ಲಿದ್ರು ನಮ್ಮ ಲೈಫೆಲ್ಲ ಏನು ಬೇರೆಯವ್ರನ್ನ ಕಾಪಾಡೋಕ್ಕೋಸ್ಕರನೇ. ಇವರಿಂದ ನನಗೇನು ಸಿಗುತ್ತೆ ಅಂತ ಎದುರು ನೋಡೋದಲ್ಲ, ನನ್ನಿಂದ ಇವ್ರಿಗೇನು ಒಳ್ಳೇದಾಗತ್ತೆ ಅಂತ ಎದುರು ನೋಡೋದು ನಮ್ಮ ಲೈಫ್ ಸ್ಟೈಲ್. ಒಂದು ಅಸಾಧಾರಣದ ಜೀವನ ಶೈಲಿಯನ್ನು ನಾವ್ ಎಲ್ಲಿ ಹೋದ್ರು, ಯಾರ ಮನೆಗೆ ಹೋದ್ರು ಇವರಿಂದ ನನ್ಗೆ ಏನಾದ್ರು ಲಾಭ ಸಿಗುತ್ತಾ ಅಂತ ಎದುರು ನೋಡೋದಲ್ಲ, ನನ್ನಿಂದ ಇವ್ರಿಗೆ ಏನಾದ್ರು ಲಾಭ ಆಗತ್ತಾ ಅನ್ನೋದು ಎದುರು ನೋಡೋದೇ ಒಂದು ಅಸಾಧಾರಣವಾದ ಜೀವನ ಶೈಲಿ. ನಾವು ಮ್ಯಾಕ್ಸಿಮಮ್ ನಾವು ಆಲೋಚನೆ ಮಾಡೋದೇನಂದ್ರೆ, ಒಬ್ರು ಮನೆಗೆ ಹೋಗ್ಬೇಕಾದ್ರೆ ಇವರಿಂದ ನನಗೆ ಏನಾದ್ರು ಲಾಭ ಸಿಗತ್ತಾ ಅಂತ, ಇವರಿಂದ ನನಗೆ ಏನಾದ್ರು ಒಳ್ಳೇದಾಗತ್ತಾ ಅಂತ ನೋಡ್ತೀವಿ, ಇವರಿಂದ ನನಗೆ ಏನಾದ್ರು ಸಿಗತ್ತಾ ಅಂತ ನೋಡ್ತೀವಿ, ಇವರಿಂದ ನನಗೆ ಏನಾದ್ರು ಸಹಾಯ ಸಿಗುತ್ತಾ ಅಂತ ನೋಡ್ತೀವಿ. ಆದ್ರೆ ನಂಬಿಕೆ ರಾಯಭಾರಿ ಯಾವ ರೀತಿಯಾಗಿ ಯೋಚನೆ ಮಾಡ್ಬೇಕು? ನಿಮಗ್ ತಿನ್ನಕ್ ಊಟ ಇಲ್ಲ ಅಂದ್ರು, ನಿಮಗಿರಕ್ ಕಷ್ಟ ಆದ್ರೂ, ಏನು ಇಲ್ಲ ಅಂದ್ರು, ನಿಮ್ ಕಣ್ಣಲ್ಲಿ ಫುಲ್ಲು ನೀರ್ ತುಂಬ್ಕೊಂಡ್ರು, ನಿಮ್ ಶರೀರ ಎಲ್ಲ ನೋವಿಂದ ತುಂಬ್ಕೊಂಡ್ರು, ನೀವು ಒಂಟಿಯಾಗಿದ್ರು, ನೀವು ಯಾರನ್ನ ಭೇಟಿ ಮಾಡ್ಬೇಕಾದ್ರೆ ನನ್ನಿಂದ ಇವ್ರಿಗೆ ಏನಾದ್ರು ಒಳ್ಳೇದಾಗತ್ತಾ ಅಂತಾನೆ ಯೋಚನೆ ಮಾಡ್ಬೇಕು ಆ ಟೈಮಲ್ಲೂ. ಮೈಯೆಲ್ಲ ಗಾಯ ಆಗಿ ನಮ್ಗೆ ನೋವಾಗಿ ಎಲ್ಲಾರು ಹಿಂಸೆ ಕೊಟ್ಟು ಅವಮಾನ ಪಡಿಸಿದ ಮೇಲೂ ನಾವ್ ಯಾರನ್ನ ಭೇಟಿ ಮಾಡಿದ್ರೆ ಈ ಟೈಮಲ್ಲೂ ನನ್ನಿಂದ ಏನಾದ್ರು ಒಳ್ಳೇದಾಗತ್ತ ಇವ್ರಿಗೆ? ಸ್ವಾಮಿ ಮಾಡಿದ ಅದೇ ಅಲ್ಲ. ಸಿಲ್ಬೆಲ್ ನೇತಾಡ್ತಾ ಇದ್ದಾರೆ, ಹೊಡೆದ್ರು ಬಡಿದ್ರು ಈಟಿಯಲ್ಲಿ ತಿವಿದ್ರು, ಎಲ್ಲಾನು ಮಾಡಿದ್ಮೇಲೂ ನನ್ನಿಂದ ಇವ್ರಿಗೆ ಏನಾದ್ರು ಒಳ್ಳೇದ್ ಮಾಡಕ್ಕಾಗತ್ತಾ? ಏನ್ ಮಾಡಕ್ಕಾಗತ್ತೆ ಇವಾಗ ಒಳ್ಳೇದು? ಇವ್ರನ್ನ ಕ್ಷಮಿಸಕ್ಕಾಗತ್ತೆ. ಒಂದು ನಂಬಿಕೆ ರಾಯಭಾರಿಯ ಜೀವನ ಹೆಂಗೆ ಅಂದ್ರೆ, ಅವಮಾನದ ಮಧ್ಯದಲ್ಲೂ, ಕಷ್ಟದ ಮಧ್ಯದಲ್ಲೂ, ಹಿಂಸೆಯ ಮಧ್ಯದಲ್ಲೂ, ನೋವಿನ ಮಧ್ಯದಲ್ಲೂ, ಕಣ್ಣೀರಿನ ಮಧ್ಯದಲ್ಲೂ ನಮ್ಮಿಂದ ಏನಾದ್ರೂ ಒಳ್ಳೇದ್ ಮಾಡಕ್ಕಾಗತ್ತಾ ಅಂತ ಕಂಡಿಡ್ಕೊಂಡು ಒಳ್ಳೇದ್ ಮಾಡೋದೇ ರಾಯಭಾರಿಯ ಜೀವನ. ಅವ್ರೇನೋ ಒಳ್ಳೇದ್ ಮಾಡಿದ್ರು ಅದಕ್ಕೋಸ್ಕರ ಮಾಡೋದಲ್ಲ. ನಾವು ಪರಲೋಕವನ್ನ ಏನ್ ಮಾಡ್ತಾ ಇದೀವಿ? ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಗುರುತಿಸ್ತಾ ಇದೀವಿ. ಪರಲೋಕದ ರಾಯಭಾರಿಗಳಾಗಿ ಭೂಲೋಕದಲ್ಲಿ ನಾವೇನ್ ಮಾಡ್ತಾ ಇದೀವಿ? ಬದುಕಿಸ್ತಾ ಇದೀವಿ. ಸೊ ಹಂಗೆ ಬದುಕ್ತಾ ಇರಬೇಕಾದ್ರೆ ನಾವು ಮಾಡ್ಬೇಕಾಗಿರೋ ಕೆಲಸ ಏನು? ನಮ್ಮಿಂದ ಇರೋ ಜಾಗದಲ್ಲಿ ನಮಗೇನಾದ್ರೂ ಪರವಾಗಿಲ್ಲ, ನಮ್ ಸುತ್ತಲೂ ಇರೋರ್ಗೆ ಒಳ್ಳೇದಾಗ್ಲೇಬೇಕು. ಪಕ್ಕದಲ್ಲಿ ಕೈ ಹೇಳಿ, ನಮ್ಗೇನಾದ್ರೂ ಪರವಾಗಿಲ್ಲ, ನನಗೇನಾದ್ರೂ ಪರವಾಗಿಲ್ಲ, ನನ್ನಿಂದ ನಿನಗೆ ಒಳ್ಳೇದಾಗ್ಬೇಕು ಅಂತ. ಕಷ್ಟದ ಮಧ್ಯದಲ್ಲಿ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತೀವಿ ನೋಡಿ, ಅವಾಗ ಮಾತ್ರನೇ ದೇವ್ರು ನಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾವಾಗ ದೇವ್ರು ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಅರ್ಥ? ಕಷ್ಟದ ಮಧ್ಯದಲ್ಲೂ ಒಬ್ರು ನೋಡ್ಬೇಕಾದ್ರೆ ನನ್ನಿಂದ ಇವ್ರಿಗೇನಾದ್ರು ಒಳ್ಳೇದಾಗತ್ತಾ ಅಂತ ಎದುರು ನೋಡ್ತೀವಿ ನೋಡಿ, ಆವಾಗ ದೇವ್ರು ನಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಎಫೆಸ ಬರೆದ ಪುಸ್ತಕ 6ನೇ ಅಧ್ಯಾಯ 20ನೇ ವಾಕ್ಯ. ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಇದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇವೆ. ಹಾಗೆಯೇ ನಾನು ಮಾತನಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ. ಏನಕ್ಕೋಸ್ಕರ ಕೇಳ್ಕೊಂತ ಇದ್ದಾನೆ? ಸತ್ಯಾರ್ಥ ನಿಮಿತ್ತವಾಗಿ ಚೈನಲ್ಲಿದ್ದೀನಿ, ಸೆರೆಯಲ್ಲಿದ್ದೀನಿ. ಆ ಸತ್ಯವನ್ನ ನಾನು ಮಾತಾಡಕ್ಕೆ ಧೈರ್ಯ ಬೇಕು. ಅದನ್ನ ಮಾತಾಡಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ರಿ. ಸತ್ಯವನ್ನ ಮಾತಾಡಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಇದಲ್ಲ ರಾಯಭಾರಿಯ ಜೀವನ ಅಂದ್ರೆ. ಚೈನಲ್ಲಿ ಇರ್ಬೇಕಾದ್ರೂ ನಾನು ಒಳ್ಳೇದನ್ನೇ ಮಾತಾಡ್ಬೇಕು, ಒಳ್ಳೇದನ್ನ ಮಾತಾಡೋಕ್ಕೋಸ್ಕರ ನೀವು
ನೀವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ರಿ. ಒಳ್ಳೇದನ್ನ ಮಾತಾಡಕ್ಕೆ ನನಗೆ ಶಕ್ತಿ ಸಿಗ್ಬೇಕು, ಬಲ ಸಿಗ್ಬೇಕು, ಬಲ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ರಿ. ಈ ಟೈಮಲ್ಲೂ ನಾನು ಏನ್ ಮಾಡ್ಬೇಕು? ಒಳ್ಳೇದನ್ನೇ ಮಾತಾಡ್ಬೇಕು, ಸತ್ಯವನ್ನೇ ಮಾತಾಡ್ಬೇಕು. ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಇದೆ ಈ ವಾಕ್ಯ? ನಾನು ಸರಿಯಲ್ಲಿದ್ರು ಸತ್ಯವನ್ನ ಮಾತಾಡ್ಬೇಕು, ಇದನ್ನ ಮಾತಾಡಬೇಕು ಅಂತ ಹೇಳಿ ನೀವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಅಲ್ಲ, ನಿಮ್ ಬಾಯಲ್ಲಿ ಸತ್ಯನೇ ಬರ್ಬೇಕು ಅನ್ನೋದಕ್ಕೋಸ್ಕರನು ಪ್ರಾರ್ಥನೆ ಮಾಡ್ಕೊಬಾರ್ದ? ನಿಮ್ ಬಾಯಲ್ಲಿ ಸತ್ಯ ಬರ್ದೇ ಹೋದ್ರೆ, ಕೆಟ್ಟ ಸುದ್ದಿ ಹರಡಿಸ್ತಾ ಇದ್ರೆ ನೀವು ರಾಯಭಾರಿ ಹೆಂಗಾಗ್ತೀರ? ಕಷ್ಟ ಇರೋ ಟೈಮಲ್ಲೂ ನಿಮ್ ರಾಯಭಾರಿಯ ಬಾಯಲ್ಲಿ ಏನ್ ಬರ್ಬೇಕು? ಸತ್ಯ ಮಾತ್ರನೇ ಬರ್ಬೇಕು. ಕಷ್ಟಗಳಿದ್ರು, ಚೈನಲ್ಲಿದ್ರು, ಜೈಲಲ್ಲಿದ್ರು ರಾಯಭಾರಿಯ ಮಾತಲ್ಲಿ ಏನ್ ಬರ್ಬೇಕು? ಸತ್ಯ ಮಾತ್ರನೇ. ಎಲ್ಲಾ ಟೈಮಲ್ಲೂ ನನ್ನಿಂದ ಏನಾದ್ರೂ ಒಳ್ಳೇದ್ ಮಾಡಕ್ಕಾಗತ್ತಾ ಅನ್ನೋದು ಮಾತ್ರನೇ ಅವ್ರ ಆಲೋಚನೆ ಇರ್ಬೇಕು, ಅವ್ರ ಬಾಯಲ್ಲಿ ಬರ್ಬೇಕು. ಸೊ ಇಲ್ಲೇನ್ ಹೇಳ್ತಾನೆ? ಕ್ರಿಸ್ತನ ರಾಯಭಾರಿಯಾಗಿ ಏನ್ ಮಾಡ್ತಾ ಇದ್ದೀನಿ? ಚೈನಲ್ಲಿದ್ದೀನಿ, ಸರಿಯಾಗಿದ್ದೀನಿ, ಆದ್ರೆ ಸತ್ಯವನ್ನ ಮಾತಾಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಈ ಸತ್ಯವನ್ನ ಮಾತಾಡೋ ತರ ನೀವೆಲ್ಲರೂ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನನ್ನ ಬಾಯಲ್ಲಿ ಇವತ್ತಿಂದ ಕೆಟ್ಟ ಸುದ್ದಿ ಹರಡಬಾರ್ದು, ಸತ್ಯ ಮಾತ್ರ ಬಾಯಿಂದ ಬರಬೇಕು ಅಂತ ನೀವು ಇವತ್ತಿಂದ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕ್ರಿಸ್ತನ ರಾಯಭಾರಿಯಾಗಿ ನಮ್ಮ ಬಾಯಿಂದ ಏನ್ ಬರ್ಬೇಕು? ಸತ್ಯ ಮಾತ್ರನೇ ಬರ್ಬೇಕು, ಕೆಟ್ಟ ಸುದ್ದಿ ಬರಬಾರ್ದು ನಮ್ಮ ಬಾಯಲ್ಲಿ. ಹಲ್ಲೆಲೂಯ. ಕೆಟ್ಟ ಸುದ್ದಿ ಏನಂತ? ಎಲುಬುಗಳಿಗೆ ಕ್ಷಯ, ರೋಗ. ಆದ್ರೆ ಒಳ್ಳೆ ಸುದ್ದಿ ಪುಷ್ಟಿ. ಅಂದ್ರೆ ನೀವು ಕೆಟ್ಟ ಸುದ್ದಿ ಹರಡ್ಸಾಕಲ್ಲ, ನೀವು ಬೇರೆಯವ್ರಿಗೆ ಭದ್ರತೆ ಕೊಡ್ಬೇಕಾದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ? ಅವ್ರಿಗೆ ರೋಗ ಹಾಳು ಮಾಡ್ತಾ ಇದ್ದೀರ, ಅವ್ರ ಜೀವನ ಹಾಳು ಮಾಡ್ತಾ ಇದ್ದೀರ. ಕೆಟ್ಟ ಸುದ್ದಿ ಹರಡ್ಸಾಕಲ್ಲ, ಅದನ್ನ ಕೇಳೋ ಕಿವಿಯಲ್ಲೆಲ್ಲ ಅವ್ರಿಗೆ ಏನಾಗ್ತಾ ಇದೆ? ಬರೀ ಅವ್ರ ಜೀವನ ಹಾಳಾಗುವ ಪರಿಸ್ಥಿತಿನೇ ಬರ್ತದೆ. ಕೆಟ್ಟ ಸುದ್ದಿ ಕಿವಿಯಲ್ಲಿ ಬೀಳೋರ್ ಜೀವನದಲ್ಲೆಲ್ಲಾನು ಏನ್ ಬರುತ್ತೆ ಹೇಳ್ರಿ? ರೋಗ. ಯಾವ್ದಾನ ಒಂದು ವಿಷಯದಲ್ಲಿ ಸಿಗಾಕೊಂಡ್ಬಿಡ್ತಾರೆ, ತೊಂದರೆಗೊಳಗಾಗ್ಬಿಡ್ತಾರೆ, ಕೇಡಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಇವತ್ತು ಕ್ರಿಸ್ತನ ರಾಯಭಾರಿಯಾಗಿ ನಮ್ಮ ಜವಾಬ್ದಾರಿ ಸತ್ಯವನ್ನ ಮಾತ್ರನೇ ಬಾಯಿಂದ ಮಾತಾಡ್ಬೇಕು, ಒಳ್ಳೇದನ್ನ ಮಾತ್ರನೇ ಬಾಯಿಂದ ಮಾತಾಡ್ಬೇಕು. ಕೆಟ್ಟದ್ ಯಾವುದು ಸುದ್ದಿಗಳು ನಮ್ಮ ಬಾಯಿಂದ ಹರಡಿಸ್ಬಾರ್ದು. ಯಾಕಂದ್ರೆ ಕೆಟ್ಟ ಸುದ್ದಿ ಹರಡ್ಸಾಗಲ್ಲ, ಏನೋ ಉಂಟಾಗತ್ತೆ? ನಮಗ್ ಬಲಹೀನತೆ ಉಂಟಾಗತ್ತೆ, ನಮ್ ಜೀವನ ಹಾಳಾಗತ್ತೆ. ಆದ್ರೆ ನೀವು ಬೇರೆಯವ್ರ ಜೀವನ ಹಾಳು ಮಾಡಕ್ಕಲ್ಲ ನಿಮ್ಮನ್ನ ದೇವರು ಆರಿಸ್ಕೊಂಡಿರೋದು, ಬೇರೆಯವ್ರನ್ನ ಕಾಪಾಡಕ್ಕೋಸ್ಕರ ದೇವರು ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಒಂದು ಅಸಾಧಾರಣವಾದ ಜೀವನ ಶೈಲಿಯಲ್ಲಿ ನಾವು ಬದುಕ್ಬೇಕಂದ್ರೆ ನಮಗ್ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಬರ್ಬೇಕಾಗಿರೋದು ಅಂದ್ರೆ, ನನಗೇನಾದ್ರೂ ಪರವಾಗಿಲ್ಲ, ದೇವರು ನನ್ನ ಮೂಲಕವಾಗಿ ಬೇರೆಯವ್ರನ್ನ ಕಾಪಾಡಬೇಕು. ಆಮೇಲೆ ನಮ್ಮ ಮೂಲಕವಾಗಿ ದೇವ್ರ ಏನ್ ಮಾಡ್ಬೇಕು? ಸೊ ಕೆಟ್ಟ ಸುದ್ದಿ ಬಲಹೀನತೆ ಉಂಟು ಮಾಡತ್ತೆ, ಒಬ್ರನ್ನ ಹಾಳು ಮಾಡತ್ತೆ. ಆದ್ರೆ ಒಳ್ಳೆ ಸುದ್ದಿ ಏನ್ ಮಾಡತ್ತೆ? ಒಬ್ಬರಿಗೆ ಬಲ ಕೊಡುತ್ತೆ, ಎದ್ದು ನಿಲ್ಸುತ್ತೆ, ಧೈರ್ಯ ಪಡಿಸುತ್ತೆ, ಮುಂದೆ ಹೋಗಂಗೆ ಮಾಡುತ್ತೆ. ಅದೇ ಪೌಲ ಹೇಳ್ತಾ ಇರೋದು, ನನ್ಗೆ ಈ ಟೈಮಲ್ಲೂ ನನ್ನ ಬಾಯಿಂದ ಸತ್ಯ ಬರಂಗ್ ಮಾತ್ರನೇ ನೀವೆಲ್ಲ ಪ್ರಾರ್ಥನೆ ಮಾಡ್ರಿ ಅಂತ. ಯಾಕಂದ್ರೆ ನಮ್ಮ ಬಾಯಿಂದ ಸತ್ಯ ಬರ್ಬೇಕಾದ್ರೆ ಒಬ್ಬರ ಲೈಫ್ ಜೀವನ ಕಟ್ಟಲ್ಪಡುತ್ತೆ. ನಮ್ಮ ಬಾಯಿಂದ ಸತ್ಯ ಬರ್ಬೇಕಾದ್ರೆ ಒಬ್ಬರ ಲೈಫ್ ಮೇಲೆ ಎದ್ದು ನಿಲ್ಲಲ್ಪಡುತ್ತೆ. ನಾವು ಸತ್ಯ ಮಾತಾಡ್ಬೇಕಾದ್ರೆ ಒಬ್ಬರಿಗೆ ಧೈರ್ಯ ಸಿಗತ್ತೆ, ನಾವು ಸತ್ಯ ಮಾತಾಡ್ಬೇಕಾದ್ರೆ ಒಬ್ಬರಿಗೆ ಸಮಾಧಾನ ಸಿಗತ್ತೆ, ನಾವು ಸತ್ಯ ಮಾತಾಡ್ಬೇಕಾದ್ರೆ ಅವ್ರಿಗೆ ನೆಮ್ಮದಿ ಸಿಗತ್ತೆ, ನಾವು ಸತ್ಯ ಮಾತಾಡ್ಬೇಕಾದ್ರೆ ಅವ್ರು ನೆಮ್ಮದಿಯಾಗಿ ಮಲ್ಕಂತಾರೆ, ನಾವು ಸತ್ಯ ಮಾತಾಡ್ಬೇಕಾದ್ರೆ ಅವ್ರ ಶರೀರದಲ್ಲಿ ಆರೋಗ್ಯ ಬರುತ್ತೆ, ನಾವು ಸತ್ಯ ಮಾತಾಡ್ಬೇಕಾದ್ರೆ ಅವ್ರ ಸಂತೋಷ ಸಿಗುತ್ತೆ, ನಾವು ಸತ್ಯ ಮಾತಾಡ್ಬೇಕಾದ್ರೆ ಜೀವನದಲ್ಲಿ ಮುಂದೆ ಹೋಗ್ಬೇಕಂತ ನಿರೀಕ್ಷೆ ಅವ್ರಿಗೆ ಸಿಗುತ್ತೆ. ಆದ್ರೆ ನಿರೀಕ್ಷೆ ಕೊಡ್ಬೇಕಾಗಿರೋ ನಾವು ಆತರ ಮುಂದೆ ತಳ್ಳಬೇಕಾದ್ರೆ ನಾವೇ ಕೆಟ್ಟ ಸುದ್ದಿಯನ್ನು ನರಡಿಸಿ ಒಬ್ಬನ ಕೆಳಗಡೆ ಎಳೆದು ಹಾಳು ಮಾಡ್ತಾ ಇದೀವಿ ಅಂದ್ರೆ ಇದು ರಾಯಭಾರಿಯ ಲಕ್ಷಣ ಅಲ್ಲ. ಹೋದ್ವಾರ ಪ್ರಶ್ನೆ ಕೇಳಿದ್ವಿ. ಏನ್ ಪ್ರಶ್ನೆ? ನೀವು ರಾಯಭಾರಿಯ ಇಲ್ಲ ಕೇಳ್ರಿ ಪಕ್ಕದಲ್ಲಿರೋರಿ, ನೀವು ರಾಯಭಾರಿಯ ಪರಲೋಕ ದ್ರೋಹಿಯ? ಇನ್ನೊಂದೆರಡು ಸರಿ ಕೇಳ್ರಿ ಮುಖ ನೋಡ್ಕೊಂಡು. ಸೊ ಕೆಟ್ಟ ಸುದ್ದಿ ಹರಡ್ಸೋರಲ್ಲ ಯಾರು?
ಪರಲೋಕ ದ್ರೋಹಿಗಳು. ಸತ್ಯವನ್ನ ಬಾಯಿಂದ ಮಾತಾಡೋರು ಯಾರು? ಹಲ್ಲೆಲೂಯಾ. ಸೊ ನಾವು ರಾಯಭಾರಿಯ ಅಥವಾ ಪರಲೋಕ ದ್ರೋಹಿಯ? ಸತ್ಯವನ್ನ ಮಾತಾಡೋರೆಲ್ಲರೂ ಯಾರು? ರಾಯಭಾರಿ. ಒಳ್ಳೇದನ್ನ ಮಾತಾಡೋದು ಯಾರು? ರಾಯಭಾರಿ. ಕೆಟ್ಟದನ್ನ ಮಾತಾಡೋದು ಯಾರು? ದ್ರೋಹಿಗಳು. ಕೆಟ್ಟ ಸುದ್ದಿಯನ್ನು ನಡೆಸೋರು ಯಾರು? ದ್ರೋಹಿಗಳು. ಅವ್ರ ಕೈಯಲ್ಲಿ ಬೈಬಲ್ ಇಟ್ಕೊಂಡ್ರು ದ್ರೋಹಿನೇ, ಉಪವಾಸ ಮಾಡಿದ್ರು ದ್ರೋಹಿನೇ, ಅನ್ಯ ಭಾಷೆಯಲ್ಲಿ ಮಾತಾಡಿದ್ರು ದ್ರೋಹಿಯೇ. ದೇಶ ದ್ರೋಹಿಗಳು ಹೆಂಗಿರ್ತಾರೆ ಹೇಳಿ? ನಮ್ಮ ಥರನೇ ಬಟ್ಟೆ ಹಾಕೊಂಡು, ನಮ್ಮ ಥರನೇ ಸ್ಮೈಲ್ ಮಾಡ್ಕೊಂಡು, ನಮ್ಮ ಮಧ್ಯದಲ್ಲಿ ವ್ಯಾಪಾರ ಮಾಡ್ಕೊಂಡು, ನಮ್ಮ ಮಧ್ಯದಲ್ಲೇ ಎತ್ಕೊಂಡು, ನಮ್ಮ ಥರನೇ ಎತ್ಕೊಂಡು ಗೊತ್ತಾದಂಗೆ ಬಾಂಬ್ ಇಕ್ತಾರೆ. ನೀವು ಕೈಯಲ್ಲಿ ಬೈಬಲ್ ಇಟ್ಕೊಂಡಿದ್ದೀರಾ, ಮೊಣಕಲ್ ಹಾಕಿದ್ದೀರಾ, ಉಪವಾಸ ಮಾಡ್ತಾ ಇದ್ದೀರಾ, ಮನೆಗೆಲ್ಲ ಪ್ರೇಯರ್ಗೆ ಹೋಗ್ತಾ ಇದ್ದೀರಾ, ನಮ್ಮ ಥರನೇ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಮ್ಮ ಥರನೇ ಅನ್ಯ ಭಾಷೆ ಮಾತಾಡ್ತಾ ಇದ್ದೀರಾ, ನಮ್ಮ ಥರನೇ ಕಾಣಿಕೆ ದಶಮಭಾಗ ಎಲ್ಲ ಕೊಡ್ತೀರಾ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ, ಬಾಂಬ್ ಬಿಡೋ ಪ್ಲಾನ್ ಏನಾದ್ರು ಅಂತ. ಕೆಟ್ಟ ಸುದ್ದಿ ಹರಡಿಸೋದಲ್ಲ ಏನ್ ಯಾವ್ದಕ್ಕೆ ಸಮಾನ ಹೇಳಿ? ಒಬ್ಬರ ಲೈಫ್ ಹಾಳು ಮಾಡೋದಕ್ಕೆ ಸಮಾನ. ಕೈಯಲ್ಲಿ ಬೈಬಲ್ ಇಟ್ಕೊಂಡಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅನ್ಯ ಭಾಷೆ ಸೂಪರ್ ಆಗಿ ಮಾತಾಡ್ತಾರೆ ಅನ್ನೋ ಮಟ್ಟಿಗೆ ನಂಬಕ್ ಹೋಗ್ಬೇಡಿ. ಅದಕ್ಕೆ ಸ್ವಾಮಿ ಯಾವಾಗಲೂ ಹೇಳ್ತಾರೆ, ನೀವು ಅವರ ಫಲಗಳಿಂದ ಕಂಡುಹಿಡಿಬೇಕು ನೀವು ಅವ್ರು ಯಾರಂತ. ಅವ್ರು ಮಾಡೋ ಕ್ರಿಯೆಗಳಿಂದಲ್ಲ, ಅವ್ರ ಫಲಗಳಿಂದ ಕಂಡುಹಿಡಿದ್ರೆ ಅವ್ರು ಯಾರಂತ. ಆದ್ರೆ ಫಲಗಳಿಂದ ಕಂಡುಹಿಡಿಯುವಷ್ಟು ಪೇಷನ್ಸ್ ನಮ್ಗಿಲ್ವೇ? ನಾವ್ ಏನ್ ನೋಡ್ತೀವಿ ಮೇಲ್ಗಡೆ? 10 ವಾಕ್ಯ ಚೆನ್ನಾಗಿ ಹೇಳ್ತಾರ, ಫಾಸ್ಟ್ ಆಗಿ ಹೇಳ್ತಾರ, ಸೂಪರ್ ಆಗಿ ಹೇಳ್ತಾರ, ಅನ್ಯ ಭಾಷೆ ಚೆನ್ನಾಗಿ ಮಾತಾಡ್ತಾವ್ರ, ಪ್ರಸಂಗ ಚೆನ್ನಾಗಿ ಮಾಡ್ತಾವ್ರ, ಸೂಪರ್, ಇವ್ರೆ ನಿಜವಾದ ಕ್ರೈಸ್ತನು, ನಿಜವಾದ ಸೇವಕನು. ನಾಟಕ ಮಾಡೋರು ರಿಯಲ್ ಆಗಿ ಬದುಕೋರ್ಗಿಂತ ಸೂಪರ್ ಆಗಿ ಬದುಕ್ತಾರೆ. ನಾಟಕ ಮಾಡ್ಕೊಂಡು ಅವ್ರಿಗಿಂತ ರಿಯಲ್ ಆಗಿ ಬದುಕ್ತಾರೆ ಇವರು ನಾಟಕ ಮಾಡೋ. ಇದೇ ನಿಜ. ನಾಟಕ ಮಾಡಿ ಬದುಕೋರು ರಿಯಲ್ ಆಗಿ ಬದುಕೋರ್ಗಿಂತ ರಿಯಲ್ ಆಗಿ ಬದುಕ್ತಾರ. ಆದ್ರೆ ರಿಯಲ್ ಆಗಿ ಬದುಕೋರ್ಗೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಬದುಕಕ್ ಆಗಲ್ಲ. ಅಂದ್ರೆ ಕನ್ಸಿಸ್ಟೆಂಟ್ ಅಂದ್ರೆ ಕನ್ನಡ ಏನಂತಾರೆ? ಒಂದು ನಿರಂತರವಾಗಿ ಒಂದೇ ಲೆವೆಲ್ ಅಲ್ಲಿ ಅವ್ರ ಕೈಯಲ್ಲಿ ಏನ್ ಮಾಡಕ್ಕಾಗಲ್ಲ, ಅದನ್ನ ಬದುಕಕ್ಕಾಗಲ್ಲ. ಆದ್ರೆ ನಾಟಕ ಮಾಡೋರು ಏನ್ ಮಾಡ್ತಾರೆ? ಒಂದೇ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದಿನ ಬೆಳಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಅವ್ರಿಗೆ ಅದೇ ಡ್ಯೂಟಿ, ಕೆಲಸ ಅವ್ರಿಗೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನೀವು ಚೆನ್ನಾಗಿ ಪ್ರೇಯರ್ ಮಾಡ್ತೀರಾ ಅಂತ ಹೇಳಿ ನಿಮ್ಮ ನಂಬಕ್ಕಾಗಲ್ಲ ಸಿಸ್ಟರ್ ಬ್ರದರ್. ನೀವು ಚೆನ್ನಾಗಿ ವಾಕ್ಯ ಹೇಳ್ತೀರಾ ಅಂತೆಲ್ಲ ನಂಬಕ್ಕಾಗಲ್ಲ ಸಿಸ್ಟರ್. ನೀವು ನಗ್ನಗ್ತಾ ಮಾತಾಡ್ತೀರಾ ಅಂತೆಲ್ಲ ನಂಬಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಿಮ್ ಫಲಗಳಿಂದ ನಂಬ್ತೀನಿ ನಾನು ಅಂತ ಹೇಳ್ರಿ. ಯಾವ್ದನ್ನ ನಂಬೇಕು ನಾವು? ಒಬ್ರನ್ನ ನನ್ನ ಹತ್ರ ಯಾರಾದ್ರೂ ಬಂದು ನಾ ಹಿಂಗೆ ಹಿಂಗೆ ಅಂದ್ರೆ ಯಾವ್ದು ಕಿವಿಗೆ ಹೋಗಲ್ಲ.
ಯಾಕೆಂದ್ರೆ ನಾವು ಒಬ್ಬರನ್ನು ಅವ್ರ ಕ್ರಿಯೆಗಳನ್ನ ನೋಡಿ ಅವ್ರ ಮಾತುಗಳನ್ನ ನೋಡಿ ನಂಬರೋಲ್ಲ, ಅವರ ಫಲಗಳಿಂದ ನೋಡಿ ನಾವು ನಂಬಬೇಕು. ಫಲಗಳು ಯಾವಾಗ ಕಾಣಲ್ಪಡ್ತೇಳಿ? ಸಮಸ್ಯೆಗಳ ಮಧ್ಯದಲ್ಲೇ ನಮ್ಮಲ್ಲಿ ಫಲ ಇದೆಯಾ ಕಾಣಲ್ಪಡೋದು. ನಾನು ಸಮಾಧಾನವಾಗಿದ್ದೀನಿ, ಯಾರ ಜೊತೆ ಜಗಳ ಮಾಡಲ್ಲ ಅಂತ ನಾವು ಬಾಯ್ ಬಿಟ್ಟು ಎಲ್ಲಾ ಒಳ್ಳೆ ಟೈಮಲ್ಲಿ ಹೇಳ್ಬೋದು. ಆದ್ರೆ ಕಷ್ಟ ಬರೋ ಟೈಮಲ್ಲಿ ನಿಜವಾಗ್ಲೂ ನೀನು ಅದೇ ತರನ ಇದೆಯಾ ಇಲ್ವಾ ಅನ್ನೋದು ಯಾವಾಗ ಗೊತ್ತಾಗತ್ತೆ? ಸಮಸ್ಯೆ ಬಂದಾಗ ಫಲ ಗೊತ್ತಾಗೋದು. ಕ್ರಿಯೆಗಳು ನೋಡ್ಬೋದು. ನೋಡು, ನಾನು ಇಷ್ಟು ವರ್ಷ ನಾನು ಏನಾಗಿದ್ದೀನಿ, ಒಳ್ಳೆಯವನಾಗಿದ್ದೀನಿ. ನಿನಗೆ ಆ ಟೈಮಲ್ಲಿ ಏನು ಸಮಸ್ಯೆ ಬಂದಿಲ್ಲ, ಯಾರು ನಿನಗೆ ಬೆನ್ನಿಂದಗಡೆ ಚೂರಿ ಹಾಕಿಲ್ಲ, ಯಾರು ನಿನಗೆ ತೊಂದರೆ ಕೊಟ್ಟಿಲ್ಲ, ಏನು ಸಮಸ್ಯೆ ಬಂದಿಲ್ಲ, ಎಲ್ಲ ಸಮಾಧಾನವಾಗಿದೆ, ಎಲ್ಲ ಸಂತೋಷವಾಗಿದೆ, ಎಲ್ಲ ಆರಾಮಾಗಿದೆ. ಆ ಟೈಮಲ್ಲಿ ನಾವು ಒಳ್ಳೇದ್ ಮಾಡಿದ್ರೆ ಏನು, ಮಾಡಿಲ್ಲ ಅಂದ್ರೆ ಏನು? ಆ ಟೈಮಲ್ಲಿ ಮಾಡಿದ್ ಒಳ್ಳೇದಲ್ಲ, ಒಳ್ಳೆಯವ್ರು ಅನ್ಸೋದು. ಕಷ್ಟದ ಮಧ್ಯದಲ್ಲಿ, ಹಿಂಸೆಯ ಮಧ್ಯದಲ್ಲಿ, ನೋವಿದ ಮಧ್ಯದಲ್ಲೂ ನಾವು ಒಳ್ಳೇದ್ ಮಾಡ್ತೀವಿ ನೋಡ್ರಿ, ಅವಾಗ ನಮ್ಮ ಒಳ್ಳೆತನ ನಿಜವಾಗಿ ಪ್ರೂವ್ ಆಗೋದು. ನಮ್ಮ ಒಳ್ಳೆತನ ಯಾವಾಗ ಪ್ರೂವ್ ಆಗೋದು ಹೇಳ್ರಿ? ಕಷ್ಟದ ಮಧ್ಯ. ಆ ಟೈಮಲ್ಲೂ ನಮ್ಮ ಕೈಲಿ ಒಳ್ಳೇದೇ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗ ಮಾತ್ರನೇ ನಮ್ಮ ಒಳ್ಳೆತನ ಪ್ರೂವ್ ಆಗೋದು. ಎರಡು ಕೊರಿಂಥ 5ನೇ ಅಧ್ಯಾಯ 20ನೇ ವಾಕ್ಯ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ಏನಂತ? ಕ್ರಿಸ್ತನ ರಾಯಭಾರಿಗಳು ಕೆಲಸ ಏನು? ಬುದ್ಧಿ ಹೇಳೋದು. ಕೆಟ್ಟ ಸುದ್ದಿ ಹೇಳೋದಲ್ಲ, ಬೇರೆಯವ್ರ ಸುದ್ದಿ ಹೇಳೋದಲ್ಲ, ಬೇರೆಯವ್ರ ಸುದ್ದಿ ಮಾತಾಡೋದಲ್ಲ. ರಾಯಭಾರಿಯ ಒಂದು ಜೀವನ ಶೈಲಿ ಯಾವಾಗ್ಲೂ ಬುದ್ಧಿ ಹೇಳೋದು ಮಾತ್ರನೇ. ಕತೆ ಕೇಳೋದಲ್ಲ. ಪಕ್ಕದಲ್ಲಿ ಕೈ ಹೇಳಿ, ಕತೆ ಕೇಳೋದಲ್ಲ, ಬುದ್ಧಿ ಹೇಳೋದು. ಏನ್ ಹೇಳ್ರಿ? ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ. ತಲೆಗೆ ಹೋಗ್ತಾ ಇದ್ಯಾ? ರಾಯಭಾರಿಯ ಜೀವನ ಶೈಲಿ ಏನು? ಬುದ್ಧಿ ಹೇಳೋದು ಮಾತ್ರನೇ, ಕತೆ ಕೇಳೋದಲ್ಲ. ಸಿಸ್ಟರ್ ಹಂಗಂತೆ, ಬ್ರದರ್ ಹಿಂಗಂತೆ, ಇವ್ರ ಹಂಗಂತೆ, ಅವ್ರು ಈ ತರ ಅಂತೆ, ಆ ಸಿಸ್ಟರ್ ಆ ತರ ಅಂತೆ, ಈ ತರ ಬ್ರದರ್ ಈ ತರ ಅಂತೆ, ಅವ್ರಿಗೆಲ್ಲ ಏನ್ ಹೇಳ್ಬೇಕು? ಬುದ್ಧಿ ಹೇಳ್ಬೇಕು. ಕೆಟ್ಟ ಸುದ್ದಿ ಹರಡಿಸೋರ್ಗೆ ಬುದ್ಧಿ ಹೇಳ್ಬೇಕು. ನೀನು ಪರಲೋಕ ದ್ರೋಹಿಯಾಗಿ ಬದುಕಬೇಡ, ರಾಯಭಾರಿಯಾಗಿ ಬದುಕು ಅನ್ನೋದು ಬುದ್ಧಿ ಹೇಳೋದೆ ರಾಯಭಾರಿಯ ಲಕ್ಷಣ. ಆಮೇಲೆ ಹಂಗೆ ಮುಂದೆ ಓದಿ. ದೇವರೊಂದಿಗೆ ಸಮಾಧಾನವಾಗಿರಬೇಕು ಎಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಏನ್ ಕೆಲಸ ನಮ್ದು? ದೇವ್ರ ಜೊತೆ ಸಮಾಧಾನವಾಗಿರಿ, ಒಟ್ಟಾಗಿರಿ ದೇವ್ರ ಜೊತೆಗೆ ಅಂತ ಕೇಳ್ಕೊಳ್ಳೋದು. ಇಲ್ಲಿ ವಾರ ವಾರ ನಾವೇನ್ ಮಾಡ್ತಾ ಇದೀವಿ? ನಿಮ್ಗೆ ವಾರ ವಾರ ನಾವೇನ್ ಮಾಡ್ತಾ ಇದೀವಿ? ಕೇಳ್ಕಂತ ಇದೀವಿ. ವಾರ ವಾರ ವಾಕ್ಯ ಹೇಳ್ತಾ ಇದೀವಿ. ದಯಮಾಡಿ ನೀವು ಏನ್ ಮಾಡ್ರಿ, ಕ್ರಿಸ್ತ ನನ್ಗೆ ಸಮಾಧಾನವಾಗಿರಿ, ಒಂದಾಗಿರಿ ದೇವ್ರ ಜೊತೆ ಬೇಡ್ಕಂತ ಇದೀವಿ. ನಿಮಗ್ ನೋವು ಪಡಿಸೋರ್ಗೆ ಹೋಗಿ ಏನ್ ಹೇಳ್ಬೇಕು? ನೀವು ಯಾರ ಜೊತೆ ಚೆನ್ನಾಗಿರಿ ಅನ್ಬೇಕು? ನನ್ ಜೊತೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರ ಜೊತೆ ಚೆನ್ನಾಗಿರಿ. ಅರೆ ನಾವೇನ್ ಮಾಡ್ತೀವಿ? ನಿಮ್ ಜೊತೆ ಯಾರು ಜಗಳ ಆಡಿದ್ರೆ ಅವ್ರ ದೇವರಿಂದನೂ ದೂರ ಹೋಗ್ಬಿಡ್ತಾರೆ. ಏನಕ್ಕೆ ಹೇಳ್ರಿ? ವಾರ ವಾರ ಇಷ್ಟು ಜನ ಬರ್ತಾ ಇದೀವಿ. ನಮ್ಮೆಲ್ಲರ ಕೆಲಸ ಏನು? ದೇವ್ರ ಜೊತೆ ಚೆನ್ನಾಗಿರೋದು. ದೇವ್ರ ಜೊತೆ ಚೆನ್ನಾಗಿರೋದೇ ರಾಯಭಾರಿಯ ಜೀವನ ಶೈಲಿ. ಹಲ್ಲೆಲೂಯಾ. ನಾವೆಲ್ಲರೂ ಹೆಂಗಿರ್ಬೇಕು? ದೇವ್ರ ಜೊತೆ ಚೆನ್ನಾಗಿರ್ಬೇಕು. ದೇವ್ರ ಜೊತೆ ಚೆನ್ನಾಗಿರ್ಬೇಕಂದ್ರೆ ನಾವು ಕೆಟ್ಟ ಸುದ್ದಿಯವರು ಹರಡಿಸೋರು ಆಗಿರ್ಬಾರ್ದು, ಬುದ್ಧಿ ಹೇಳೋರು ಆಗಿರ್ಬೋದು. ಚೆನ್ನಾಗಿಲ್ಲ.
ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ನಾನೇ ಕರೆಕ್ಟು ಅನ್ಕೊಂಡ್ರೆ ನಾವು ಯಾರನ್ನೂ ಗೆಲ್ಲಕ್ಕಾಗಲ್ಲ. ನಾನೇ ಕರೆಕ್ಟ್ ಅನ್ಕೊಂಡ್ರೆ ಯಾರನ್ನು ನಾವು ಗೆಲ್ಲಕ್ಕೆ ಆಗಲ್ಲ. ಅದಕ್ಕೆ ಪೌಲ ಒಂದ್ ಕಡೆ ಹೇಳ್ತಾನೆ, ಕನ್ಸಿಡರ್ ಅದರ್ಸ್ ಬೆಟರ್ ದನ್ ಯುವರ್ ಸೆಲ್ಫ್. ನಿನಗಿಂತ ಬೇರೆಯವ್ರನ್ನ ಶ್ರೇಷ್ಠರೆಂದು ಎಣಿಸಿರಿ. ಅವಾಗ ಮಾತ್ರನೇ ನಾವು ಒಬ್ಬರಿಗೆ ಭದ್ರತೆ ಕೊಡಕ್ಕಾಗೋದು, ಒಬ್ಬರನ್ನ ನಾವು ಕಾಪಾಡಕ್ಕಾಗೋದು. ನಾನೇ ಗ್ರೇಟು, ಬೇಕಾಗಿದ್ರೆ ಬಾ ಅಂದ್ರೆ ಅವ್ನ್ ಬರಲ್ಲ, ನೀವು ಅವನ್ನ ಸೇಫ್ ಮಾಡಕ್ಕೆ ಆಗಲ್ಲ. ನಾವನ್ನ ಸೇಫ್ ಮಾಡ್ಬೇಕಂದ್ರೆ ಅವನಾದ್ರೂ ಬರ್ಲಿ, ಇಲ್ಲ ನಾವಾದ್ರೂ ಹೋಗ್ಬೇಕು. ಒಟ್ನಲ್ಲಿ ಅಲ್ಲಿ ಪರ್ಪಸ್ ಏನು, ಕಾಪಾಡ್ಬೇಕು. ನಾವು ಅವನ್ ಬರ್ಲಿ 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 ಅಂತ ಕಾಯ್ತೀವಿ. ಅವನ್ ಬರಲ್ಲ, ನೀವು ಅವನ್ನ ಕಾಪಾಡಕ್ಕಾಗಲ್ಲ. ಮಿಷನ್ ಫೇಲ್ಡ್. ಇವತ್ತೊಂದು ರಾಯಭಾರಿಯಾಗಿ ನಮ್ಮ ಕೆಲಸ ಏನು, ಕಾಪಾಡೋದು. ಬುದ್ಧಿ ಹೇಳೋದು, ಕಾಪಾಡೋದು. ಬುದ್ಧಿ ಹೇಳೋದು, ಕಾಪಾಡೋದು. ಬುದ್ಧಿ ಹೇಳೋದು, ಕಾಪಾಡೋದು. ಎಲ್ಲ ಗಟ್ಟಿಯಾಗಿ ಹೇಳ್ರಿ, ಬುದ್ಧಿ ಹೇಳೋದು, ಬುದ್ಧಿ ಹೇಳೋದು, ಕಾಪಾಡೋದು. ಎಷ್ಟ್ ಸರಿ ಬುದ್ಧಿ ಹೇಳ್ಬೇಕು? ಎಷ್ಟ್ ಸರಿ ಹೇಳ್ಬೇಕು ಬುದ್ಧಿ? ಬೇಸರಗೊಳ್ಳದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳಿದವರು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಅಂದ್ರೆ ಏನು? ಬುದ್ಧಿ ಹೇಳ್ತಾನೆ ಇರು. ಬೇಸರ ಆಗ್ಬಾರ್ದು ಒಳ್ಳೇದ್ ಮಾಡಕ್ಕೆ. ನಮ್ಗೆ ಒಳ್ಳೇದ್ ಮಾಡಕ್ಕೆ ಏನಾಗ್ಬಾರ್ದು? ಬೇಸರನೇ ಆಗ್ಬಾರ್ದು. ಯಾಕೆ? ರಾಯಭಾರಿಯ ಕೆಲ್ಸನೇ ಬುದ್ಧಿ ಹೇಳೋದು ಮಾತ್ರನೇ. ಬಾಯಿಂದ ಸತ್ಯವನ್ನ ಮಾತಾಡೋದು ಬುದ್ಧಿ ಹೇಳೋದು, ಬಾಯಿಂದ ಸತ್ಯವನ್ನ ಮಾತಾಡೋದು ಬುದ್ಧಿ ಹೇಳೋದು. ಏನಕ್ಕೆ ನಾವು ಸತ್ಯವನ್ನ ಮಾತಾಡಿ ಬುದ್ಧಿ ಹೇಳ್ತೀವಂದ್ರೆ, ನಮ್ ಸುತ್ತಲೂ ಇರೋರು ಸೇಫ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ. ನೀವೆಲ್ರೂ ಕ್ರಿಸ್ತನ ಜೊತೆ ಸಮಾಧಾನವಾಗಿರಿ ಅಂತೇಳಿ ಬೇಡ್ಕೊಳ್ತಾ ಇದ್ರಿ. ಸೊ ನೀವೆಲ್ರೂ ಕ್ರಿಸ್ತನ ಜೊತೆ ಚೆನ್ನಾಗಿರ್ಬೇಕು. ದೇವ್ರ ಜೊತೆ ನಾವೇನಾಗಿರ್ಬೇಕು? ಚೆನ್ನಾಗಿರ್ಬೇಕು. ಆಮೇಲೆ ದೇವ್ರ ಜೊತೆ ನಾವೆಲ್ಲ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು. ಆದ್ರೆ ಚೆನ್ನಾಗಿರೋದು ಎಲ್ಲ ಹೆಂಗ್ ಕಾಣುತ್ತೆ ಹೇಳ್ರಿ? ನಮ್ಮ ಫಲಗಳಿಂದನೇ ಕಾಣಲ್ಪಡೋದು, ನಮ್ಮ ಕ್ರಿಯೆಗಳಿಂದಲ್ಲ, ನಮ್ಮ ಫಲಗಳಿಂದ. ನಂಬಿಕೆ ಕ್ರಿಯೆಗಳಿಂದ ಕಾಣಲ್ಪಡಬೇಕು. ಏನ್ ಹೇಳ್ರಿ? ನಂಬಿಕೆ ಕ್ರಿಯೆಗಳಿಂದ ಕಾಣಲ್ಪಡಬೇಕು. ಆದ್ರೆ ನಮ್ಮ ಗುಣಗಳು, ಸ್ವಭಾವಗಳು ನಮ್ಮ ಫಲಗಳಿಂದ ಕಾಣಲ್ಪಡಬೇಕು. ನಿಮ್ಮ ನಂಬಿಕೆ ಕ್ರಿಯೆಗಳಿಂದ ಕಾಣಲ್ಪಡಬೇಕು. ನಮ್ಮ ಸ್ವಭಾವ, ನಮ್ಮ ಲೈಫ್ ಸ್ಟೈಲು ನಮ್ಮ ಫಲಗಳಿಂದ ಕಾಣಲ್ಪಡಬೇಕು. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಸೊ ಒಂದು ರಾಯಭಾರಿ ಸತ್ಯವನ್ನ ಮಾತಾಡ್ತಾನೆ, ನೀತಿ ಮಾರ್ಗವನ್ನು ಆರಿಸ್ಕೊಂತಾನೆ, ಒಳ್ಳೆದನ್ನೇ ಮಾಡ್ಬೇಕನ್ನೋ ಆಲೋಚನೆಯಿಂದ ಇರ್ತಾನೆ. ಯೋಬನು ಬರೆದ ಪುಸ್ತಕ 17ನೇ ಅಧ್ಯಾಯ 9ನೇ ವಾಕ್ಯ. ಒಂಬತ್ತು. ಏನಂತೆ? ಈಗಾದರೂ ಶಿಷ್ಟನಂದ್ರೆ ಒಳ್ಳೇದನ್ನ ಮಾತಾಡೋನು, ಒಳ್ಳೆ ಮಾರ್ಗವನ್ನ ಆರಿಸ್ಕೊಳ್ಳೋನು ಹೆಂಗಿರ್ತಾನಂತೆ? ಅವನ ಮಾರ್ಗವನ್ನ ಬದಲಾಯಿಸಲ್ಲ. ಒಳ್ಳೇದನ್ನ ಮಾತಾಡೋನು, ಒಳ್ಳೆ ದಾರಿಯನ್ನು ಇಟ್ಕೊಂಡಿರೋನು
ಒಳ್ಳೇದನ್ನ ಆಲೋಚನೆ ಮಾಡೋನು ಅವನ ರೂಟ್ನ ಬದಲಾಯಿಸಕ್ಕೆ ಇಷ್ಟ ಪಡಲ್ಲ. ಅವನು ಒಳ್ಳೆ ಯೋಚನೆಗಳನ್ನ ಯಾರು ಬದಲಾಯಿಸಕ್ಕೆ ಆಗಲ್ಲ, ಅವನು ಬಿಡೋದು ಇಲ್ಲ. ನಾನು ಇವ್ರ ಬಗ್ಗೆ ನಾನು ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಅಂತ ಒಂದು ಸಿಸ್ಟಮ್ ಒಳ್ಳೆಯವನು ಯೋಚನೆ ಮಾಡ್ಬಿಟ್ರೆ ಅದನ್ನ ಯಾರಿಂದಲೂ ಬದಲಾಯಿಸಕ್ಕೆ ಆಗಲ್ಲ. ಅವ್ನು ಆರಿಸ್ಕೊಂಡಿದ್ದ ಮಾರ್ಗದಲ್ಲಿ ಅವನೇನ್ ಮಾಡ್ತಾನೆ, ನಡಿತಾನೆ ಇರ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ, ಬೇರೆಯವ್ರು ಯಾರಾದ್ರೂ ಬಂದು ಹೇಳ್ತಾರೆ, ಒಂದ್ ಮಾತು ಹೇಳ್ತಾರೆ ಅನ್ಕೊಳ್ಳಿ, ರೂಟ್ ಚೇಂಜ್ ಮಾಡ್ತೀವಿ. ಇಲ್ಲಿಂದ ಯಾರಾದ್ರೂ ಇನ್ನೊಂದು ಹೇಳ್ತಾರೆ ಅನ್ಕೊಳ್ಳಿ, ಅಲ್ಲಿ ಮತ್ತೆ ರೂಟ್ ಚೇಂಜ್ ಮಾಡ್ತೀವಿ. ಅಲ್ಲಿಂದ ಇನ್ನೊಬ್ರು ಯಾರೋ ಕಿವಿಗೆ ಏನೋ ಹಾಕಿದ್ರು, ಅಲ್ಲೂ ರೂಟ್ ಚೇಂಜ್ ಮಾಡ್ತಾ ಇರ್ತೀವಿ. ಕೇಳಿದ್ದ ಸುದ್ದಿ, ಕಿವಿಯಲ್ಲಿ ಕೇಳ್ಕೊಂಡಿದ್ದ ಸುದ್ದಿ, ಎಲ್ಲ ಸುದ್ದಿಗೂ ನಾವೇನ್ ಮಾಡ್ತೀವಿ, ರೂಟ್ ಚೇಂಜ್ ಮಾಡ್ತಾನೆ ಇರ್ತೀವಿ. ಕಿವಿಗೆ ಕೇಳಿಸೋ ಸುದ್ದಿ, ಎಲ್ಲ ಸುದ್ದಿಗಳಿಗೂ ರೆಸ್ಪಾಂಡ್ ಮಾಡಿ ನಾವೇನ್ ಮಾಡ್ತೀವಿ, ರೂಟ್ ಚೇಂಜ್ ಮಾಡಿ ದಾರಿ ಬದಲಾಯಿಸ್ತಾನೆ ಇರ್ತೀವಿ. ಅವ್ರು ಹೇಳ್ತಾರೆ ಇವ್ರು ಹಿಂಗಂತೆ ಅಂತ, ಹೌದಾ ಅಂತ ರೂಟ್ ಚೇಂಜ್ ಮಾಡ್ತೀವಿ. ಇನ್ನೊಬ್ರು ಬಂದು ಹೇಳ್ತಾರೆ, ಇಲ್ಲ ನೀವು ಕೇಳಿ ಸುಳ್ಳು, ಅವ್ರ ಹಂಗಲ್ವಂತೆ, ಅವ್ರು ಹಿಂಗೆ ಅಂತೆ ಅಂತ, ಹೌದಾ ಮತ್ತೆ ನಾನು ಸುಳ್ಳು ಕೇಳ್ಬಿಟ್ಟೆ ಅನ್ಬಿಟ್ಟು ಏನ್ ಮಾಡ್ತೀವಿ, ನಾವೇ ಮನ್ಸಂತರ ಪಟ್ಟು ಏನ್ ಮಾಡ್ತೀವಿ, ಮತ್ತೆ ಚೇಂಜ್ ಮಾಡ್ತೀವಿ ರೂಟು. ಇದೇ ತರ ಅದ್ರಲ್ಲಿ ಕ್ಲಾರಿಟಿ ಸಿಕ್ಕೋವರೆಗೂ ಲೆಫ್ಟ್ ರೈಟ್, ಈ ರೂಟು ಆ ರೂಟು, ಆ ರೂಟು ಈ ರೂಟು, ಹಿಂಗೆ ಲೆಫ್ಟ್ ರೈಟ್ ಏನ್ ಮಾಡ್ತಾ ಇರ್ತಾರೆ, ಲೈಫ್ ಪೂರಾ ಚೇಂಜ್ ಮಾಡ್ತಾನೆ ಇರ್ತಾರೆ. ನಿಮಗಂತೂ ಒಂದ್ ದಾರಿ ಇರೋದೇ ಇಲ್ಲ. ಬೇರೆಯವ್ರ ಸುದ್ದಿ ಕೇಳಿಸ್ಕೊಂಡಾಗೆಲ್ಲ ನಾವ್ ಒಂದ್ ಅರ್ಥ ಮಾಡ್ಕೊಳ್ಳಿ, ನಮ್ ದಾರಿಯಲ್ಲಿ ನಾವು ನಡೀತಾ ಇಲ್ಲ ಅಂತ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಬೇರೆಯವ್ರ ಸುದ್ದಿಗಳನ್ನ ನಾವು ಕೇಳಿಸ್ಕೊಂಡು ಆಲೋಚನೆ ಮಾಡಿದಾಗೆಲ್ಲ ಏನ್ ಮಾಡ್ತಾ ಇದೀವಿ, ನಾವು ನಮ್ ದಾರಿಯಲ್ಲಿ ನಾವು ನಡೀತಾ ಇಲ್ಲ. ಅಂದ್ರೆ ಬೇರೆ ಸುದ್ದಿ, ಕೆಟ್ಟ ಸುದ್ದಿಯನ್ನ ನಮ್ ಕಿವಿಯಲ್ಲಿ ಹಾಕಕ್ ಬರುವಾಗಲ್ಲ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ, ಇವನು ನನ್ನ ದಾರಿ ಬದಲಾಯಿಸಕ್ಕೋಸ್ಕರ ಬಂದವನೇ ಅಂತ. ಶಿಷ್ಟನು ಏನ್ ಮಾಡ್ತಾನಂತೆ, ತನ್ನ ಮಾರ್ಗವನ್ನೇ ಹಿಡಿದು ನಡೆಯುವ. ಶುದ್ಧ ಹಸ್ತವು ಇರೋನು ಏನ್ ಮಾಡ್ತಾನಂತೆ, ಬಲಗೊಳ್ಳುತ್ತಾನೇ ಇರ್ತಾನೆ. ಶುದ್ಧ ಹಸ್ತ ಇರೋನು ಏನ್ ಮಾಡ್ತಾನಂತೆ, ಬಲಗೊಳ್ಳುತ್ತಾನೆ ಇರ್ತಾನೆ. ಒಳ್ಳೆ ಬಾಯಿ ಇರೋನು, ಒಳ್ಳೆ ಕೈ ಇರೋನು ಅವನ್ ಮುಂದೆ ಹೋಗ್ತಾನೆ ಇರ್ತಾನೆ, ಬಲಗೊಳ್ತಾನೆ ಇರ್ತಾನೆ. ಲೈಫಲ್ಲಿ ಮುಂದೆ ಹೋಗೋರು ಯಾರು, ಒಂದೇ ಮಾರ್ಗ ಇಟ್ಕೊಂಡು ಹೋಗೋನು. ತನ್ನ ರೂಟ್ನ ಬದಲಾಯಿಸದೆ ಇರೋನು ಏನ್ ಮಾಡ್ತಾನೆ, ಲೈಫಲ್ಲಿ ಮುಂದೆ ಹೋಗ್ತಾನೆ. ಅದೇ ರೂಟಲ್ಲಿ ಕ್ಲೀನ್ ಆಗಿದ್ರೆ ಏನಾಗ್ತಾನೆ, ಅವನು ಬಲ ಆಗ್ತಾನೆ. ನಾವು ಏನಂದ್ರೆ ಒಂದ್ ರೂಟಲ್ಲಿ ಹೋಗ್ತಾ ಇರ್ತೀವಿ, ಆ ರೂಟಲ್ಲಿ ನಾವು ಕ್ಲೀನ್ ಆಗಿ ಹೋಗಲ್ಲ, ಏನಾದ್ರೂ ಒಂದು ಅಲ್ಲಿ ಕಿತಾಪತಿ ಮಾಡ್ಕೊಂತೀವಿ. ರೂಟ್ ಹೋಗೋದು ಮಾತ್ರ ಮುಖ್ಯ ಅಲ್ಲ, ರೂಟಲ್ಲಿ ಕ್ಲೀನ್ ಆಗಿ ಹೋಗೋದು ಮುಖ್ಯ ನಾವು. ಆಮೇಲೆ ನಾವು ಶಿಷ್ಟನು ಅವನು ದಾರಿ ಬದಲಾಯಿಸಲ್ಲ, ಅವನು ದಾರಿ ಹಿಡ್ಕಂತಾನೆ. ಆ ದಾರಿಯಲ್ಲಿ ಏನಾಗಿರ್ತಾನೆ, ಅವನು ಕ್ಲೀನ್ ಆಗಿರ್ತಾನೆ. ಅವನ ದಾರಿಯಲ್ಲಿ ಏನಾಗಿರ್ತಾನೆ, ಕ್ಲೀನ್ ಆಗಿ ಶುದ್ಧವಾಗಿರ್ತಾನೆ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಒಂದು ಒಳ್ಳೆ ದಾರಿ ಹಿಡ್ಕೊಳ್ಳಿ, ಆ ದಾರಿಯಲ್ಲಿ ಕ್ಲೀನ್ ಆಗಿರ್ರಿ. ಒಂದೇ ದಾರಿ ಹಿಡ್ಕೋಬೇಕು, ಆ ದಾರಿಯಲ್ಲಿ ಏನಾಗಿರ್ಬೇಕು, ನಾವು ಕ್ಲೀನ್ ಆಗಿರ್ಬೇಕು. ಕ್ಲೀನ್ ಆಗಿದ್ರೆ ದೇವ್ರು ನಮ್ಮನ್ನ ಏನ್ ಮಾಡ್ತಾ ಇರ್ತ ಹೇಳಿ. ಸೊ ಇವಾಗ ಕ್ಲೀನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಹೇಳ್ರಿ, ಕ್ಲೀನ್ ಆಗಿದ್ರೆ ಬಲ ಸಿಗತ್ತೆ, ಕ್ಲೀನ್ ಆಗಿಲ್ಲ ಅಂದ್ರೆ ಇರೋ ಬಲ ಏನಾಗತ್ತೆ, ಕುಂದೋಗುತ್ತೆ. ಇನ್ನು ವಿಶ್ವಾಸಿ ಬಲ ಕುಂದೋಗ್ತಾ ಇರೋದು ಏನಕ್ಕೆ, ಒಂದು ದಾರಿ ಬದಲಾಯಿಸಿದಾಗ, ಇಲ್ಲ ಅಶುದ್ಧತೆ ನಮ್ಮನ್ನ ಆವರಿಸ್ಕೊಂಡಾಗ ಒಂದು ವಿಶ್ವಾಸಿ ಬಲಹೀನವಾಗ್ತದೆ. ನಮ್ಮನ್ನು ಬಲಹೀನ ಪಡಿಸೋದೇ, ನಾವು ದಾರಿ ಬದಲಾಯಿಸಿದಾಗ ಬಲಹೀನವಾಗ್ತೀವಿ, ಅಶುದ್ಧವಾಗಿದ್ದಾಗ ನಾವು ಬಲಹೀನವಾಗ್ತೀವಿ. ಈ ಸೈತಾನ ಎರಡೇನೆ ನಮ್ಮ ಲೈಫಲ್ಲಿ ಉಪಯೋಗ ಮಾಡೋದು. ಚೆನ್ನಾಗಿ ಹೋಗ್ತಾ ಇರ್ತೀರಾ, ಚೆನ್ನಾಗಿ ಪ್ರೇಯರ್ ಮಾಡ್ಕೊಂಡು ಒಳ್ಳೆ ದಾರಿ ಇಟ್ಕೊಂಡು ಹೋಗ್ಬೇಕು, ನಾನು ಯಾರಿಗೂ ಇದ್ ಮಾಡ್ಬಾರ್ದು ಅಂತ ಒಳ್ಳೆ ದಾರಿ ಇಟ್ಕೊಂಡು ಹೋಗ್ತಾ ಇರ್ತೀರಾ. ನಾನು ಯಾವ ಸುದ್ದಿನೂ ಬೇಡ, ಏನು ಬೇಡ, ಬರೀ ದೇವ್ರು ಒಂದೇ ಸಾಕು ಅಂತ ಆ ದಾರಿ ಒಳ್ಳೆ ದಾರಿ ಇಟ್ಕೊಂಡು ಹೋಗ್ತಾ ಇರ್ತೀರಾ. ಯಾರನ್ನ ಬಂದು ಕಿವಿಲಿ ಓದ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ನಿಮ್ಮನ್ನ ದಾರಿ ತಪ್ಪಿಸ್ಬಿಡ್ತಾರೆ. ದಾರಿ ತಪ್ಪಿಸಿದ ತಕ್ಷಣ ಏನಾಗ್ಬಿಡುತ್ತೆ, ಮೈಂಡ್ ಎಲ್ಲ ಬಲಹೀನವಾಗ್ಬಿಡುತ್ತೆ. ಮತ್ತೆ ನೀವು ರೂಟಿಗೆ ಬರಕ್ಕೆ ಸರ್ಕಸ್ ಮಾಡ್ಬೇಕು. ಎಷ್ಟು ಪ್ರಾರ್ಥನೆ ಮಾಡಿದ್ರು ತೃಪ್ತಿ ಆಗಲ್ಲ, ಎಷ್ಟು ಬೈಬಲ್ ಹೋದ್ರು ತೃಪ್ತಿ ಆಗಲ್ಲ, ಎಷ್ಟು ವಾಕ್ಯ ಕೇಳಿಸ್ಕೊಂಡ್ರು ತೃಪ್ತಿ ಆಗಲ್ಲ.
ಇವಾಗ ಗಾಡಿ ಹೋಗ್ತಾ ಇರ್ತೀವಲ್ಲ, ಗಾಡಿ ಹೋಗ್ತಾ ಸುಮ್ಮನೆ ಟಕ್ ಅಂತ ಹೊಡ್ಬಿಡ್ತಾನೆ. ನಾವು ಹೋಗಿ ಏನ್ ಮಾಡ್ತೀವಿ, ನಾವು ಆ ಕಡೆ ಹೋಗ್ಬಿಡ್ತೀವಿ, ಹೋಗಿ ಬಿದ್ದೋಗ್ಬಿಡ್ತೀವಿ. ಅವನೇನ್ ಬಂದು ತಳ್ಳೋದೇನ್ ಬೇಕಾಗಿಲ್ಲ, ಸುಮ್ನೆ ಹಿಂಗ್ ಟಚ್ ಮಾಡಿದ್ರು ಸಾಕು. ಬ್ಯಾಲೆನ್ಸ್ ತಪ್ಕೊಂಡು ಏನ್ ಮಾಡ್ತೀವಿ, ನಾವು ಬಿದ್ದೈತೀವಿ. ಅದಕ್ಕೆ ಹೇಳದ್, ನಂಬಿಕೆಯಲ್ಲಿ ದೃಢವಾಗಿರ್ರಿ, ಸೈತಾನ್ನ ಎದುರಿಸ್ರಿ. ದೃಢವಾಗಿ ಇಲ್ದಿರ ಎದುರಿಸದೆ ಹೋದ್ರೆ ಟಕ್ ಅಂತ ಜಾರ್ಕೊಂಡು ಹೋಗ್ಬಿಡ್ತೀರ. ನೀವು ರೂಟ್ ಆರಿಸ್ಕೊಂತೀರ, ರೂಟಲ್ಲಿ ನೀವೇನಾಗಿರ್ಬೇಕು ಹೇಳ್ರಿ, ದೃಢವಾಗಿರ್ಬೇಕು. ನಿಮ್ ರೂಟಲ್ಲಿ ನೀವು ದೃಢವಾಗಿರ್ಬೇಕು. ನೀವು ಮಾಡೋ ಕೆಲಸದಲ್ಲಿ ಏನಾಗಿರ್ಬೇಕು, ದೃಢವಾಗಿರ್ಬೇಕು. ಯಾರು ಬಂದು ನಿಮ್ಮ ರೂಟ್ ಚೇಂಜ್ ಮಾಡೋ ತರ ನೀವೇನಾಗಿರ್ಬಾರ್ದು, ಇರಬಾರ್ದು. ನಮ್ ಲೈಫಲ್ಲಿ ನಾವ್ ಹೆಂಗಿದೀವಿ ಅಂದ್ರೆ, ಯಾರು ಬಂದು ಹೇಳಿದ್ರು ನಾವು ರೂಟ್ ಚೇಂಜ್ ಮಾಡ್ಬಿಡ್ತೀವಿ ಈಸಿಯಾಗಿ. ಯಾರೋ ಬಂದು ಏನೋ ಒಂದು ಸುದ್ದಿ ಹೇಳೋದು ಅನ್ಕೊಳ್ರಿ, ಅದು ಕರೆಕ್ಟಾ ತಪ್ಪಾ ರೈಟಾ ರಾಂಗಾ ಅದೆಲ್ಲ ಏನು ಬೇಡ, ಜಾರ್ಬಿಡೋದು. ನಿಮ್ ಬಗ್ಗೆ ಹಿಂಗಂದ್ರಂತೆ, ನಾವ್ ಏನಕ್ಕೆ ಹೋಗ್ಬೇಕು ಅವ್ರ ಮನೆಗೆ, ನೋಡ್ ನನ್ ಬಗ್ಗೆ ಹಿಂಗ್ ಹೇಳೋರೆ, ಜಾರ್ಬಿಡೋದು. ಅಷ್ಟೊಂದು ವೀಕಾ ನೀವು? ಒಂದ್ ಸುದ್ದಿ ಕೇಳಿ ಜಾರ್ ಬೀಳ್ತೀರಾ, ಇನ್ ಸೈತಾನ್ ಬಂದ್ರೆ ಏನ್ ಮಾಡ್ತಿರೋ? ಕೇಳ್ರಿ ಪಕ್ಕದಲ್ಲಿ ಇರೋರಿಗೆ. ಸುದ್ದಿ ಕೇಳೇ ಜಾರ್ ಬೀಳ್ತೀರಾ, ಸೈತಾನ್ ನೋಡಿದ್ರೆ ಏನ್ ಮಾಡ್ತೀರಾ? ಇವತ್ತು ಪ್ರೇಯರ್ ಮಾಡೋಣ, ನಿಮ್ಮೆಲ್ಲರ ಕಣ್ಣಿಗೂ ಸೈತಾನ್ ಕಾಣಿಸ್ಬೇಕಂತ. ಒಟ್ಟಿಗೆ ಸೇರ್ಕೊಂಡು ಪ್ರಾರ್ಥನೆ ಮಾಡ್ಬಿಡೋಣ, ನಡೀತದೆ. ನನ್ಗೂ ಸೇರಿಸಿ. ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ನಿಮ್ ಲೈಫಲ್ಲಿ ನೀವು ಕೆಟ್ಟದ್ ಮಾಡ್ಬೇಕಂತ ನೆನ್ಸಲ್ಲ ನೀವು ನೋಡಿದ್ಮೇಲೆ. ನಿಮ್ ಪ್ರಾಬ್ಲಮ್ ಏನಂದ್ರೆ, ಸೈತಾನ್ ನಿಮ್ ಕಣ್ಣು ಕಾಣಿಸಲ್ಲ, ಅವನ್ ಯಾರಂತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲದನ್ನು ಲೈಟ್ ಆಗಿ ತಗೊಂತೀರಾ. ಬೇಕಾಗಿರೋದು ಬೇಕಾಬಿಟ್ಟಿಯಾಗಿ ಮಾತಾಡ್ತೀರಾ, ಬೇಕಾಬಿಟ್ಟಿ ಯೋಚನೆ ಮಾಡ್ತೀರಾ. ಅವ್ನು ನೋಡ್ಬಿಟ್ರೆ ನೀವು ಲೈಫಲ್ಲಿ, ನಿಮ್ ಲೈಫ್ ಲಾಗ್ ಇವನ್ ಜೊತೆ ನಾ ಬದುಕ್ಬೇಕು ಅಂತ ಯೋಚನೆ ಮಾಡಿ ನಿಮ್ ಲೈಫ್ ಲಾಂಗು ಕೆಟ್ಟದೇ ಮಾಡಲ್ಲ ನೀವು. ನೀವು ನೋಡಿದ್ದೀರಾ, ನಾವು ಒಡ್ಸ್ಕೊಂಡಿದ್ದೀವಿ, ಗೊತ್ತು ನನಗೆ. ಸೇವೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಏನೋ ದೇವ್ರಿಗೋಸ್ಕರ ಏನೋ ಸಾಧನೆ ಮಾಡ್ಬಿಡೋಣ ಅಂತ 19ನೇ ವಯಸ್ಸಲ್ಲಿ ಎಗಿರ್ತಾ ಇದ್ದೆ, ಒಡ್ಸ್ಕೊಂಡೆ. ಅರ್ಥ ಆಯ್ತು, ಹಿಂಗ್ ಎಗರಾಡಿದ್ರೆ ಅಲ್ಲ, ಇವನ್ನೆಲ್ಲ ಎದುರ್ಸಕ್ ಆಗಲ್ಲ, ದೃಢವಾಗಿ ನಿಂತ್ಕೊಂಡ್ರೆ ಮಾತ್ರ ನೀವು ಎದುರ್ಸಕ್ ಆಗೋದು ಅಂತ. ಅದಕ್ಕೆ ಅಹಂಕಾರ ಬರಕ್ ಬಿಡಲ್ಲ ನಾನು ಒಳಗಡೆ. ಅಹಂಕಾರ ಗರ್ವ ಇದೆಲ್ಲ ಏನಕ್ಕೆ ಬರಕ್ ಬಿಡಲ್ಲ ಹೇಳ್ರಿ? ತಳ್ಬಿಡ್ತಾನೆ ಅದು, ಜಾರ್ ಬಿಡ್ತೀವಿ. ದೃಢವಾಗಿ ನಿಂತ್ಕೊಬೇಕಂದ್ರೆ ಇದು ಯಾವುದು ನಮ್ಮೊಳಗಡೆ ಬರೋಕ್ಕೆ ಬಿಡಬಾರ್ದು. ನಿಜ ಹೇಳ್ತಾ ಇದೀನಿ, ಸೈತಾನ್ ಒಂದ್ಸರಿ ನೋಡ್ಬಿಟ್ರೆ ನೀವು ನಿಮ್ ಲೈಫಲ್ಲಿ ಮತ್ತೆ ಕೆಟ್ಟದ್ ಮಾಡಕ್ ಹೋಗಲ್ಲ. ಒಂಥರ ಲೈಫ್ ಎಲ್ಲ ಟಾರ್ಚರ್ ಆಗೋಗ್ಬಿಡುತ್ತೆ ಅವ್ರು ನೋಡಿದ್ರೆ. ಕೆಟ್ಟವ್ರನ್ನ ನೋಡ್ಬೇಕಂತ ಅನ್ಕೋಬಾರ್ದು ನಾವು. ಕೆಟ್ಟ ವಿಷಯಗಳು ನಡಿಬೇಕಂತ ಅನ್ಕೋಬಾರ್ದು. ಅದ್ ನಡಿಬಾರ್ದಂದ್ರೆ ಒಳ್ಳೇದ್ರ ಮೇಲೆ ನಂಬಿಕೆ ಇರಬೇಕಲ್ಲ ನಿಮ್ಗೆ ಒಳ್ಳೇದ್ರ ಮೇಲೂ ನಂಬಿಕೆ ಇಲ್ಲ. ಒಳ್ಳೇದ್ರ ಮೇಲೆ ನಂಬಿಕೆ ಇಲ್ಲ, ಕೆಟ್ಟದ್ ಆಗ್ಬಾರ್ದು ಅನ್ಕಂತೀರಾ, ಎರಡೂ ಅನ್ಕಂತೀರ ನೀವು. ಸೊ ಒಂದು ಶಿಷ್ಟನ್ ಏನ್ ಮಾಡ್ತಾನೆ, ಅವನ್ ದಾರಿ ಆರಿಸ್ಕೊಂತಾನೆ, ಅದೇ ದಾರಿಯಲ್ಲಿ ದೃಢವಾಗಿ ನಿಂತ್ಕಂತಾನೆ. ಒಂದ್ಸರಿ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ರೆ, ನಾನು ಯಾವ ಸುದ್ದಿನೂ ಇವನ್ ಮೇಲಿಂದ ನನ್ನ ಕಿವಿಯಲ್ಲಿ ಬೀಳ್ಬಾರ್ದು ಅಂತ ನಾವು ಫಿಕ್ಸ್ ಆಗ್ಬಿಟ್ರೆ, ಅದೇ ರೂಟಲ್ಲಿ ನಾವೇನಾಗಿರ್ಬೇಕು, ದೃಢವಾಗಿರ್ಬೇಕು.
ಅದೇ ರೂಟಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು, ಅದೇ ರೂಟಲ್ಲಿ ಕ್ಲೀನ್ ಆಗಿರ್ಬೇಕು. ನಾವು ಒಂದು ಒಳ್ಳೆ ಮಾರ್ಗ ಆರಿಸ್ಕೊಂತೀವಂದ್ರೆ ಆ ಒಳ್ಳೆ ಮಾರ್ಗದಲ್ಲೇ ನಾವೇನಾಗಿರ್ಬೇಕು, ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕು. ನಾವು ಯಾರು ಬಂದ್ರು, ಯಾರು ಮಾತಾಡಿದ್ರು ನಮ್ಮನ್ನ ಜಾರಂಗೆ ಬಿಡಬಾರ್ದು, ಜಾರು ಬೀಳಂಗ್ ಬಿಡಬಾರ್ದು, ದೃಢವಾಗಿ ನಿಂತ್ಕೊಂಡ್ಬಿಡ್ಬೇಕು. ನೀವು ಈ ವಾರ ಡಿಸೈಡ್ ಮಾಡ್ತೀರಾ, ಬರೋ ವಾರಕ್ಕೆಲ್ಲ ಜಾರು ಬಿದ್ದಿರ್ತೀರಾ ಯಾವ್ದಾರ ಒಂದು ವಿಷಯದಲ್ಲಿ. ಹೇಳೋದು ಎಲ್ಲದನ್ನು ಅನುಭವಿಸಿದೀನಿ ನಾನು ನಿಮ್ ತರ ಜಾರು ಬಿದ್ದಿದ್ರೆ ಇಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ. ಜಾರು ಬೀಳೋರ್ಗೆ ನಂಬಿಕೆಯ ಮಾತುಗಳು ಬಾಯಿಂದ ಬರಲ್ಲ. ನಾನು ಎನಿ ಟೈಮ್ ಯಾವಾಗಾದ್ರೂ ಭೇಟಿ ಮಾಡ್ರಿ, ನನ್ನ ಬಾಯಿಂದ ಬರೋದೇ ಒಳ್ಳೆ ಮಾತುಗಳು ಮಾತ್ರನೇ. ಅಪ್ಪಿ ತಪ್ಪಿ ಕೂಡ ಕೆಟ್ಟದ್ದು ನೆಗೆಟಿವ್ ಮಾತಾಡ್ಬೇಕಂತ ಪ್ರಯತ್ನನೂ ಪಡಲ್ಲ. ಯಾಕಂದ್ರೆ ಗೊತ್ತು ನಾನು ಹೇಳ್ಬಿಟ್ರೆ ಆಗ್ಬಿಡುತ್ತೆ ಅಂತ. ನಾನೊಬ್ಬರನ್ನ ಹೇಳ್ಬಿಟ್ಟು ಹಾಳು ಮಾಡಕ್ಕಲ್ಲ ದೇವ್ರು ಕರೆದಿರೋದು, ಒಳ್ಳೇದ್ ಮಾಡಕ್ಕೋಸ್ಕರ. ನಮ್ ಕೈಯಲ್ಲಾದಷ್ಟು ಒಳ್ಳೇದ್ ಮಾತಾಡೋಣ, ಒಳ್ಳೇದೇ ಮಾತಾಡೋಣ, ಒಳ್ಳೇದೇ ಮಾತಾಡ್ತಾನೆ ಇರೋಣ. ಹಲ್ಲೆಲೂಯಾ. ಯಾಕೆ ನೀತಿವಂತನು ಒಳ್ಳೆ ಮಾರ್ಗವನ್ನು ಆರಿಸ್ಕೊಂತಾನೆ, ಆ ಮಾರ್ಗದಲ್ಲೇ ದೃಢವಾಗಿರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 1:5 ಕೀರ್ತನೆ 1ನೇ ಅಧ್ಯಾಯ 5ನೇ ವಾಕ್ಯ. ಇದು ನಮಗ್ ಗೊತ್ತಿರೋ ಕೀರ್ತನೆ, ಯಾವಾಗ್ಲೂ ಓದ್ತೀವಿ, ಯಾವಾಗ್ಲೂ ಓದೋಕಿರೋ ಕೀರ್ತನೆ, ಬಯಟ್ ಮಾಡಿರೋ ಕೀರ್ತನೆ, ಬಯಟ್ ಮಾಡಿಸೋ ಕೀರ್ತನೆ. 5ನೇ ವಾಕ್ಯ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ, ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಬಾರ್ದು. ಕೆಟ್ಟ ಸುದ್ದಿ ಹರಡಿಸೋರು ನಮ್ಮ ಮಧ್ಯ ಇರಬಾರ್ದು. ಕೆಟ್ಟ ಸುದ್ದಿ ಹರಡಿಸೋರ್ನ ನಮ್ಮ ಸಹವಾಸದಲ್ಲಿ ಸೇರ್ಸ್ಕೋಬಾರ್ದು, ನಿಮ್ಮ ಹತ್ರಕ್ಕೆ ಬಿಟ್ಕೋಬಾರ್ದು. ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲಲ್ಲ. ನೀವು ಬೇಕಂತಾನೆ ನಿಲ್ಲಿಸ್ಕೋಬಾರ್ದು. ಗೊತ್ತು ಇವರು ಇದನ್ನ ಹೇಳಕ್ಕೆ ಬಂದವ್ರಂತ ಗೊತ್ತಾದ ಮೇಲೂ ಅವ್ರನ್ನ ನಿಲ್ಸ್ಕೊಂಡ್ರೆ ನಿಮಗೆ ಡೇಂಜರ್. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಹೇಳ್ತಾರದು. ಅವ್ರು ನಿಂತ್ಕೊಳಕ್ ಬಂದಿಲ್ಲ, ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ ಕಿವಿ ಚಪ್ಪಲಕ್ಕೋಸ್ಕರ ನಿಲ್ಲಿಸ್ಕೊಂಡಿದ್ದೀರ. ಯಾಕೆ ಅವ್ರು ನಿಂತ್ಕೊಂಡು ಹೇಳ್ದಾಗ ನಿಮ್ ಕಿವಿಗೆ ಏನಾಗ್ತಾ ಇದೆ, ಸಮಾಧಾನ. ಯಾವ ಸುದ್ದಿ ಕೇಳಿಸ್ಕೊಂಡು ಸಮಾಧಾನ ಆಗ್ತಾ ಇದೆ, ಅವ್ರ ಕೆಟ್ಟ ಸುದ್ದಿಗಳು ಹೇಳ್ದಾಗ ನಿಮ್ಗೆ ಕೇಳಿಸ್ಕೊಂಡಾಗ ಏನಾಗ್ತದೆ, ನಿಮ್ಗೆ ಸಮಾಧಾನ. ನಿಮ್ಮ ಕಿವಿ ಚಪಲಕ್ಕೆ ನೀವೇನ್ ಮಾಡ್ತೀರಾ, ಅವ್ರನ್ನ ನಿಲ್ಲಿಸ್ಕೊಂಡಿದ್ದೀರಾ. ನಿಮಗ್ ಕೇಳ್ಬೇಕು ಅನ್ಸ್ಕೊಂಡಿರೋದಕ್ಕೆ ನೀವೇನ್ ಮಾಡಿದ್ದೀರಾ, ನಿಲ್ಲಿಸ್ಕೊಂಡಿದ್ದೀರಾ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಮುಖ ನೋಡ್ಕೊಳ್ಳಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಕೇಳ್ರಿ, ಎಷ್ಟ್ ಜನ ಈ ತರ ಸುದ್ದಿ ಹೇಳೋರ್ನ ನಿಲ್ಲಿಸ್ಕೊಂಡಿದೀರಿ ನಿಮ್ ಲೈಫಲ್ಲಿ ಅಂತ. ಸುದ್ದಿ ಹೇಳೋರ್ನ ಯಾರೂನು ಹತ್ರ ನಿಲ್ಲಿಸ್ಕೊಂಬೇಡ್ರಿ. ಅದ್ ಯಾರೇ ಆಗ್ಲಿ, ಸುದ್ದಿ ಹೇಳೋರ್ನ ಹತ್ರ ನಿಲ್ಲಿಸ್ಕೊಂಬೇಡಿ. ಯಾಕಂದ್ರೆ ಪಾಪಾತ್ಮರು ನಿಂತ್ಕೊಂಬಾರ್ದು, ನಮ್ ಜೊತೆಗೆ ನಿಂತ್ಕೊಳ್ಳೇಬಾರ್ದು. ನಮ್ಮ ಕಿವಿಯಲ್ಲಿರೋ ವೀಕ್ನೆಸ್ಗೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಅವ್ರನ್ನ ನಿಲ್ಲಿಸ್ಕೊಂಡು. ಅದು ನಮ್ ವೀಕ್ನೆಸ್. ಅವ್ರು ಇನ್ನೂ ನಿಂತಿದ್ದಾರೆ ನಮ್ ಜೊತೆನೆ. ಇಲ್ಲ ಬ್ರದರ್, ಅವ್ರು ಎಷ್ಟು ಹೇಳಿದ್ರು ಹೇಳದೇ ಇಲ್ಲ, ಬರೀ ಹೇಳಿದ್ದೀನಿ ಹೇಳ್ತಾ ಇರ್ತಾರೆ, ನಾನ್ ಕೇಳ್ದಂಗ್ ಕೇಳಿಸ್ಕೊಂತೀನಿ, ಬಿಡ್ದಂಗ್ ಬಿಟ್ಬಿಡ್ತೀನಿ. ಅಲ್ಲ, ವಿಷ ನೀವ್ ಕುಡಿದ್ರು ಅವ್ನ್ ಬಾಯಲ್ಲಿ ಹಾಕಿದ್ರು ಎರಡು ಒಂದೇ. ನೀವ್ ಹೋಗಿ ಡಾಕ್ಟರ್ ಹತ್ರ ಯಾಕಪ್ಪ ವಿಷ ಕುಡ್ದೆ, ನಾನ್ ಕುಡ್ದಿಲ್ಲ ಡಾಕ್ಟ್ರೆ, ಅವನೇ ಬಾಯಲ್ಲಿ ಹಾಕ್ಬಿಟ್ಟ.
ನೀವು ಯಾರು? ರಾಯಭಾರಿಗಳ ಇಲ್ಲ ದ್ರೋಹಿಗಳ? ನಿಮ್ ರೂಟ್ ನೀವು ಚೂಸ್ ಮಾಡ್ಕೊಬೇಕು. ಶಿಷ್ಟನ್ ಏನ್ ಮಾಡ್ತಾನಂತೆ? ತನ್ನ ಮಾರ್ಗವನ್ನ ಆರಿಸ್ಕೊಂತಾನೆ. ಇವತ್ತು ನಿಮ್ ರೂಟ್ ನೀವು ಆರಿಸ್ಕೊಬೇಕು. ನೀವು ರಾಯಭಾರಿಯ ರೂಟ್ ಆರಿಸ್ಕೊಂತೀರಾ ಇಲ್ಲ ದ್ರೋಹಿಗಳ ರೂಟ್ ಆರಿಸ್ಕೊಂತೀರಾ? ಯಾವ ರೂಟ್ ಆರಿಸ್ಕೊಂತೀರಾ? ಯಾವ ರೂಟ್ ಆರಿಸ್ಕೊಂತೀರಾ? ನೀವು ಆ ರೂಟ್ ಆರಿಸ್ಕೊಂಡ್ರೆ ಆ ರೂಟಲ್ಲಿ ಪಾಪಾತ್ಮರು ನಿಂತ್ಕೊಳ್ಳಕ್ಕೆ ಬಿಡಬಾರ್ದು. ನಿಮ್ ರೂಟಲ್ಲಿ ಪಾಪಾತ್ಮರು ನಿಂತ್ಕೊಂಬಾರ್ದು. ನಿಮ್ ರೂಟಲ್ಲಿ ಬೇಡದೇ ಇರೋರು ಮಾತಾಡೋದು, ಬೇಡದೇ ಇರೋದು ಆಲೋಚನೆ ಮಾಡೋರು, ಬೇಡದೇ ಇರೋ ಸಲಹೆಗಳನ್ನ ಕೊಡೋರು ಯಾರು ನಿಮ್ ರೂಟಲ್ಲಿ ನಿಂತ್ಕೋಬಾರ್ದು. ನಮ್ ಲೈಫಲ್ಲೆಲ್ಲ ನಮ್ ಲೈಫಲ್ಲಿ ಏನಂದ್ರೆ ಈ ಬೇಡದೇ ಇರೋ ಜನರ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ಬಿಡೈತೆ ನಮ್ ಲೈಫಲ್ಲಿ. ಯಾವ ಟ್ರಾಫಿಕ್ ಜಾಮ್ ಹೇಳ್ರಿ? ಬೇಡದೇ ಇರೋ ಜನರುಗಳ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ಬಿಟ್ಟಿದೆ. ಇವ್ರನ್ನ ದಾಟ್ಕೊಂಡು ಹೋಗೋಷ್ಟರಲ್ಲಿ ನಮ್ ಎನರ್ಜಿ ಎಲ್ಲ ಖಾಲಿ ಆಗೋಯ್ತದೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ರಿ. ಟ್ರಾಫಿಕ್ ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ತೀರಾ? ಸಿಗ್ನಲ್ ಟ್ರಾಫಿಕ್ ಜಾಮ್ ಆಯ್ತಂದ್ರೆ ಏನ್ ಮಾಡ್ತೀರಾ? ಶಾರ್ಟ್ ಕಟ್ ರೋಡ್ ಇಟ್ಕೊಂಡು ಹೋಯ್ತೀರಾ? ಇಲ್ಲ. ಒಟ್ಟಲ್ಲಿ ಹೆಂಗಾದ್ರೂ ಮಾಡಿ ಏನ್ ಮಾಡ್ಬೇಕು? ನಾವು ಅದನ್ನ ದಾಟ್ಬೇಕು. ದಾಟ್ಬಿಟ್ಟು ಮತ್ತೆ ಲೈನ್ಗೆ ವಾಪಸ್ ಬರ್ಬೇಕು. ಇವ್ರುಗಳೆಲ್ಲ ಹಿಂಗೆ ಅಂದ್ರೆ ನಮ್ಮ ಲೈಫಲ್ಲಿ ನಾವು ಮುಂದೆ ಹೋಗ್ದಾರಂಗೆ ಏನ್ ಮಾಡ್ತಾರೆ? ನಮ್ಮನ್ನ ತಡಿತಾನೇ ಇರ್ತಾರೆ. ನಮ್ಮನ್ನ ಅಲ್ಲಿಂದ ಜಾರಿ ತಳ್ಳಕ್ ಬೀಳಕ್ಕೆ ಪ್ರಯತ್ನ ಪಡಿಸ್ತಾ ಇರ್ತಾರೆ. ನಿಮ್ ಜೊತೆ ಮಾತಾಡಕ್ ಬರೋರೆಲ್ಲ ಒಳ್ಳೆಯವರಲ್ಲ. ಹೇಳ್ರಿ ಪಕ್ಕದಲ್ಲಿರೋರಿಗೆ, ನಿಮ್ ಜೊತೆ ಮಾತಾಡಕ್ ಬರೋರೆಲ್ಲ ಒಳ್ಳೆಯವರಲ್ಲ ಅಂತ. ಇವ್ರು ಹೆಂಗಾದ್ರೂ ಜಾರಿ ಬೀಳ್ಲಿ ಅಂತಾನೆ ಮಾತಾಡಕ್ಕೋಸ್ಕರ ಬರ್ತಾರೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರು ನೀವು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತೀರಾ, ಎಷ್ಟೋ ಜನ ಭೇಟಿ ಮಾಡ್ತೀರಾ. ನಿಮಗೆ ಭೇಟಿ ಮಾಡೋರೆಲ್ಲ ನೀವು ನಿಮ್ ದಾರಿಯಲ್ಲಿ ಸ್ಟ್ರಾಂಗ್ ಆಗಿರ್ಲಿ ಅನ್ನೋದಕ್ಕೆ ಬಂದವರಲ್ಲ. ಅವರೆಲ್ಲ ಹೆಂಗಾದ್ರೂ ಇವ್ರು ಹಾಳಾಗೋಗ್ಲಿ ಅನ್ನೋದಕ್ಕೋಸ್ಕರನೇ ಬಂದು ಭೇಟಿ ಮಾಡ್ತಾರೆ. ನೀವ್ ಹೆಂಗಾದ್ರೂ ಇವ್ನು ಹಾಳಾಗೋಗ್ಲಿ ಅನ್ನೋರ್ನ ನೀವ್ ಹತ್ರ ನಿಲ್ಸ್ಕೊಂಡ್ಬಿಟ್ರೆ ನೀವ್ ಹೆಂಗ್ ಚೆನ್ನಾಗ್ ಆಗ್ತೀರಾ? ಅವನಲ್ಲಿ ನಿಂತ್ಕೊಂಡಿರೋವರೆಗೂ ನೀವು ಮುಂದೆ ಹೋಗಕ್ಕೆ ಆಗಲ್ಲ. ಸೊ ಪಾಪಾತ್ಮನು ನೀತಿವಂತರ ಸಭೆಯಲ್ಲಿ ಅಂದ್ರೆ ಅರ್ಥ ಏನು? ಸಹವಾಸದಲ್ಲಿ, ನೀತಿವಂತರ ಸಹವಾಸದಲ್ಲಿ ಏನ್ ಮಾಡಲ್ಲಂತೆ? ನಿಲ್ಲ. ಆದ್ರೆ ನೀತಿವಂತನು ಅವನ ನಿಲ್ಲಿಸ್ಕೋಬಾರ್ದು. ಕೆಟ್ಟ ಸುದ್ದಿ ಹೇಳೋರ್ನ ನಿಲ್ಲಿಸ್ಕೋಬಾರ್ದು. ಬಾಯಿ ಬಿಟ್ಟು ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಇವತ್ತಿಂದ ಕೆಟ್ಟ ಸುದ್ದಿ ಹೇಳೋರ್ನ, ಕೆಟ್ಟ ಸುದ್ದಿ ಹರಡಿಸೋರ್ನ ನಮ್ ಜೊತೆ ನಿಲ್ಲಿಸ್ಕೊಳಲ್ಲ. ಯಾಕೆ? ನಾವೆಲ್ಲ ಯಾರಾಗಿದ್ದೀವಿ? ರಾಯಭಾರಿಗಳಾಗಿದ್ದೀವಿ. ನಾವು ಮಾತಾಡೋ ಮಾತಿಗೆ ಬೆಲೆ ಇದೆ. ನಾವು ಒಂದು ಮಾತು ಮಾತಾಡಿದ್ರು ಅದಕ್ಕೇನಿದೆ? ಬೆಲೆ ಇದೆ. ಕೀರ್ತನೆ 7ನೇ ಅಧ್ಯಾಯ 11ನೇ ವಾಕ್ಯ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ಏನಂತೆ? ನ್ಯಾಯಕ್ಕೆ ಕೆಟ್ಟದ್ರ ವಿಷಯದಲ್ಲಿ ಏನ್ ಮಾಡ್ತಾರಂತೆ? ಯಾವಾಗ್ಲೂ ಕೋಪ ಮಾಡ್ಕೊಂತಾನೆ. ದೇವ್ರಿಗೆ ಯಾವಾಗ ಕೋಪ ಬರುತ್ತೆ? ಅಲ್ಲ, ನೀವು ಬೇರೆಯವ್ರ ಸುದ್ದಿ ಹರಡ್ಸಾಗಲ್ಲ. ದೇವ್ರು ಏನ್ ಮಾಡಿದಾರೆ ನಿಮ್ ನೋಡ್ಕೊಂಡು, ವಾವ್ ಮಗನೇ ಸೂಪರ್, ವಾವ್ ಎಂತ ಒಳ್ಳೆ ಗ್ರೇಟ್ ಕೆಲಸ ಮಾಡಿದೆ ಅಂತ ಸಂತೋಷ ಮಾಡ್ತಾ ಇರ್ತಾರ? ಇಲ್ಲ. ನೀವು ಬಾಯಿ ಬಿಟ್ಟು ದುಡುಕಿ ಬೇರೆ ಬೇರೆ ವಿಷಯ, ಕೆಟ್ಟ ಮಾತು ಮಾತಾಡ್ದಾಗೆಲ್ಲಾನು, ಬೇಡದಿರೋ ಮಾತುಗಳು ಮಾತಾಡ್ದಾಗೆಲ್ಲಾನು, ಕೆಟ್ಟ ವಿಷಯಗಳು ಮಾತಾಡ್ದಾಗೆಲ್ಲಾನು, ಕೆಟ್ಟ ಸುದ್ದಿಗಳನ್ನ ಹರಡಿಸ್ದಾಗೆಲ್ಲಾನು ದೇವ್ರು ನಮ್ಮನ್ನ ನೋಡಿ ಏನ್ ಮಾಡ್ತಾ ಇದಾರೆ ಹೇಳಿ? ಕೋಪ ಮಾಡ್ಕೊಂತ ಇದಾರೆ. ನಮ್ಮ ಮೇಲೆ ಕೋಪಗೊಂಡಿದ್ದಾರೆ. ನನ್ನ ಬೈಬಲ್ ಕೈಯಲ್ಲಿ ಇಟ್ಕೊಂಡು ಹಿಂಗ್ ಮಾಡ್ತೀಯಲ್ಲ, ನೀನ್ ನಾಚಿಕೆ ಆಗಲ್ಲ ಅಂತ ಕೋಪ ಮಾಡ್ಕಂತೆ. ಒಂದು ರಾಯಭಾರಿಯನ್ನು ನೋಡಿ ದೇವ್ರು ಕೋಪ ಮಾಡ್ಕೊಂಡ್ರೆ ಅವನಿಗೆ ಪ್ರಮೋಷನ್ ಸಿಕ್ಕಲ್ಲ. ಒಂದು ರಾಯಭಾರಿ ನೋಡ್ಕೊಂಡು ದೇವ್ರು ಕೋಪ ಮಾಡ್ಕೊಂಡ್ರೆ ಅವನಿಗೇನ್ ಸಿಕ್ಕಲ್ಲ? ಪ್ರಮೋಷನ್
ಸಿಕ್ಕಲ್ಲ. ಪಕ್ಕ ನೋಡಿ ಹೇಳಿ, ಒಂದು ರಾಯಭಾರಿಗೆ ನೋಡಿ ದೇವ್ರ ಕೋಪ ಮಾಡ್ಕೊಂಡ್ರೆ ಅವನಿಗೇನ್ ಸಿಕ್ಕಲ್ಲ? ಪ್ರಮೋಷನ್ ಸಿಕ್ಕಲ್ಲ. ನಿಮ್ ಲೈಫಲ್ಲಿ ನಿಮ್ಗೆ ಪ್ರಮೋಷನ್ ಸಿಗ್ಬೇಕಂದ್ರೆ, ದೇವ್ರು ನಿಮ್ಮನ್ನ ಮೇಲೆ ತಗೊಂಡು ಹೋಗ್ಬೇಕಂದ್ರೆ, ದೇವ್ರು ನಿಮ್ಮನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ನೀವೇನಾಗಿರ್ಬೇಕು ಹೇಳ್ರಿ? ದೇವ್ರನ್ನ ಕೋಪ ಬರಂಗ್ ಮಾಡೋಕ್ ಬಿಡ್ಬಾರ್ದು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ನಿಮ್ ಮುಖ ನೋಡಿದ್ರೆ ದೇವ್ರ ಕೋಪ ಬರುತ್ತಾ ಅಂತ ಕೇಳ್ರಿ. ನಿಮ್ ಮುಖ ನೋಡ್ರೆ ಬರುತ್ತೆ ಕೋಪ ದೇವ್ರಿಗೆ ಅಂತ? ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದು ದೇವ್ರೇ ಅಲ್ಲೆಲ್ಲೂಯಾ ಆತ್ಮ ಸ್ವರೂಪನೇ ಅಂದ್ರೆ ಮುಖ ನೋಡು ನನ್ ಮಗನ್ ಎಲ್ಲ ಮಾಡದೆಲ್ಲ ಮಾಡ್ಬಿಟ್ಟು ಹಿಂಗ್ ಬಂದ್ ಕೂತಾವ್ ನೀವು. ಬೈಕ್ ಅಂತ ಇರ್ತಾರೆ ನಿಜವಾಗ್ಲು. ಅದೇ ಇದ್ರ ಅರ್ಥ ಕೋಪ ದೃಷ್ಟ ನೋಡ್ತಾ ಇದ್ರೆ ಏನ್ ಮಾಡ್ತಾರಂತೆ ದೇವ್ರು? ಕೋಪ ಕುದಿತಾ ಇರ್ತದೆ. ನನ್ ಮಗ ಏನ್ ಬಂದು ಹಿಂಗ್ ನಾಟಕ ಮಾಡ್ತಾನಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟಿರು. ಈಚೆ ಹೋದ್ರೆ ಈ ತರ ಆಡ್ತಾನೆ, ಇಲ್ಲಿ ಬಂದು ಈ ತರ ನಾಟಕ ಮಾಡ್ತಾನ, ಕೋಪ. ಇವಾಗ ನಿಮ್ಮನ್ನ ನೀವೇ ಮನ್ಸಾಕ್ಷಿ ಮುಟ್ಕೊಂಡು ಹೇಳ್ರಿ, ಎಷ್ಟ್ ಸರಿ ದೇವ್ರು ಈ ತರ ಕೋಪ ಮಾಡ್ಕೊಂಡ್ರಲ್ಲ ನಿಮ್ ಮೇಲೆ? ನೀತಿವಂತನಿಗೆ ಏನ್ ಮಾಡ್ತಾರಂತೆ? ನ್ಯಾಯ ಅಂದ್ರೆ ಅವ್ನಿಗೆ ಬೇಕಾಗಿರೋದನ್ನ ಏನ್ ಮಾಡ್ತಾರೆ? ಕೊಡ್ತಾರೆ, ನ್ಯಾಯ ತೋರಿಸ್ತಾರೆ, ನ್ಯಾಯ ಒದಗಿಸ್ತಾರೆ ಅವನಿಗೆ. ಆದ್ರೆ ಕೆಡುಕನಿಗೆ, ದುಷ್ಟನಿಗೆ ಕೋಪ ಮಾಡ್ಕೊಂತಾರೆ. ಇವತ್ತು ನಮ್ಮನ್ನ ನೋಡಿ ದೇವ್ರು ಇವನಿಗೆ ಇವತ್ತು ನ್ಯಾಯ ತೀರ್ಸೋಣ, ನ್ಯಾಯ ಒದಗಿಸೋಣ ಅನ್ನೋ ಸ್ಟೇಜಲ್ಲಿ ನಾವ್ ಇದೀವ, ಇಲ್ಲ ನಮ್ಮನ್ನ ನೋಡಿ ಕೋಪ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇದೀವ? ಪಕ್ಕದಲ್ಲಿ ಮುಖ ನೋಡ್ಕೊಂಡು, ನಿಮ್ ಮುಖ ನೋಡ್ರೆ ದೇವ್ರಿಗೆ ನ್ಯಾಯ ಒದಗಿಸ್ಬೇಕನ್ಸುತ್ತಾ ಇಲ್ಲ ಕೋಪ ಮಾಡ್ಕೊಬೇಕನ್ಸುತ್ತಾ? ನಿಮ್ ಮುಖ ನೋಡಿದ್ರೆ ಏನ್ ಅನ್ಸುತ್ತೆ ದೇವ್ರಿಗೆ ಇವತ್ತು? ನಮ್ ಮುಖಗಳು ನೋಡಿದ್ರೆ ಹೆಂಗ ಅನ್ಸ್ಬೇಕು ದೇವ್ರಿಗೆ? ಇವನಿಗೆ ಇವತ್ತು ಹೆಂಗಾದ್ರೂ ಮಾಡಿ ನ್ಯಾಯ ಒದಗಿಸ್ಬಿಡೋಣ ಅನ್ನೋದು. ಆದ್ರೆ ಅದ್ರ ಬದಲಾಗಿ ಇವತ್ತು ನಮ್ ಮುಖ ನೋಡಿದಾಗ ದೇವ್ರಿಗೆ ನಮ್ ಮುಖದಲ್ಲಿ ಏನ್ ಕಾಣಿಸ್ಬೇಕು? ಇವನ್ಗೆ ಹೆಂಗಾದ್ರೂ ಮಾಡಿ ನ್ಯಾಯ ಒದಗಿಸ್ಬಿಡಣ ಅನ್ನೋ ತರ ನಮ್ ಮುಖ ಕಾಣಿಸ್ಬೇಕು ದೇವ್ರಿಗೆ. ನಮ್ಮ ನೋಡಿದಾಗಲ್ಲ ನಮ್ಮ ಏನಕ್ಕೆ ತಾನೆ ಬರ್ತಾನ ಇವನು, ಏನಕ್ಕೆ ತಾನೆ ಕೈಯಲ್ಲಿ ಬೈಬಲ್ ಇಟ್ಕೊಂತಾನೆ, ಏನಕ್ಕೆ ತಾನೆ ಅನ್ಯ ಭಾಷೆ ಮಾತಾಡ್ತಾನೆ ಅನ್ನೋ ಲೆವೆಲ್ಗೆ ದೇವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋ ತರ ಇರಬಾರ್ದು. ಹಲ್ಲೆಲೂಯಾ. ಇವತ್ತು ದೇವ್ರು ನಿಮ್ಮ ನೋಡಿ ನ್ಯಾಯ ತೀರಿಸ್ತಾರ ಇಲ್ಲ ಕೋಪ ಮಾಡ್ಕೊಂತಾರ? ಇವತ್ತಿನ ಪಾಯಿಂಟ್ ಏನು? ದೇವ್ರು ನಿಮಗೆ ನ್ಯಾಯ ತೀರಿಸ್ಬೇಕು ಅನ್ಕೊಂತಾರ ಇಲ್ಲ ನಿಮ್ಮ ನೋಡಿ ಕೋಪ ಮಾಡ್ಕೊಂತಾರ? ನೀವು ರಾಯಭಾರಿಗಳಾಗಿದ್ರೆ ದೇವ್ರು ನ್ಯಾಯ ತೀರಿಸ್ತಾರೆ, ದ್ರೋಹಿಗಳಾಗಿದ್ರೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂತಾರೆ. ದ್ರೋಹಿಗಳಾಗಿದ್ದು ದೇವ್ರ ಕೋಪ ನಿಮ್ಮ ಮೇಲೆ ಬರ್ಬೇಕಾ ಇಲ್ಲ ರಾಯಭಾರಿಗಳಾಗಿ ಬದುಕಿ ದೇವ್ರು ನಿಮಗೆ ನ್ಯಾಯ ತೀರಿಸ್ಬೇಕಾ? ಎರಡು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೂಪರ್ ನ್ಯಾಚುರಲ್ ಲೈಫ್ ಸ್ಟೈಲ್, ಒಂದು ಅಸಾಧಾರಣವಾದ ಜೀವನ ಶೈಲಿಯ ಒಂದು ಉಪಯೋಗ ಏನಂದ್ರೆ, ಆ ಅಸಾಧಾರಣವಾದ ಜೀವನದಲ್ಲಿ ದೇವರು ನಮಗೆ ಟೈಮ್ಗೆ ನ್ಯಾಯ ಒದಗಿಸ್ತಾನೆ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ ಹೇಳಿ? ಟೈಮ್ಗೆ ನ್ಯಾಯ ಒದಗಿಸ್ತಾನೆ ಇರ್ತಾರೆ. ಯಾಕಂದ್ರೆ ನಾವು ಅನ್ಯಾಯವನ್ನ ದೂರ ಎಲ್ಲಿವರೆಗೂ ಇಡ್ತಾ ಇರ್ತೀವೋ ಅಲ್ಲಿವರೆಗೂ ಅನ್ಯಾಯ ನಡೆದಾಗೆಲ್ಲ ದೇವ್ರು ಏನ್ ಮಾಡ್ತಾ ಇರ್ತಾರೆ? ನ್ಯಾಯ ಒದಗಿಸ್ತಾನೆ ಇರ್ತಾರೆ, ನ್ಯಾಯ ತೀರಿಸ್ತಾನೆ ಇರ್ತಾರೆ. ಯಾಕೆ? ಒಂದು ರಾಯಭಾರಿಗೆ, ಒಂದು ನೀತಿವಂತನಾಗಿ ಬದುಕೋರ್ಗೆ ದೇವರು ಅನ್ಯಾಯ ಆಗಕ್ಕೆ ಬಿಡಲ್ಲ. ಹನ್ನೊಂದನೇ ಅಧ್ಯಾಯ 5ನೇ ವಾಕ್ಯ, ಕೀರ್ತನೆ 11ನೇ ಅಧ್ಯಾಯ 5ನೇ. ನೀತಿವಂತರನ್ನು ಅನೀತಿವಂತರನ್ನು
ಬಲಾತ್ಕಾರಿಗಳನ್ನ. ಕೀರ್ತನೆ 11ನೇ ವಾಕ್ಯ ಅದೇನಾ? ನೆಕ್ಸ್ಟ್ ವಾಕ್ಯ ಓದಿ. ಆತನು ದುಷ್ಟರ ಮೇಲೆ ಪಾಶಗಳನ್ನು ಸುರಿಸಲಿ, ಬೆಂಕಿ, ಗಂಧಕ, ಉರಿಗಾಳಿ ಇವುಗಳನ್ನು ಅವರ ಪಾನಭಾಗ ಮಾಡಲಿ. ಅದ್ರ ಮೇಲ್ಗಡೆ 4ನೇ ವಾಕ್ಯ ಓದಿ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ದೇವ್ರು ಏನ್ ಮಾಡ್ತಾರಂತ? ಅವ್ರ ಕಣ್ಣಿಂದ ನೋಡಿ ಏನ್ ಮಾಡ್ತಾರೆ? ಸೂಕ್ಷ್ಮ ಗಮನಿಸ್ತಾರೆ. ಏನಂತ ಗಮನಿಸ್ತಾರೆ ಅಲ್ರಿ? ದ್ರೋಹಿಗಳ, ರಾಯಭಾರಿಗಳ ಅಂತ ದೇವ್ರ ಏನ್ ಮಾಡ್ತಾರೆ? ನೀತಿವಂತನ, ದುಷ್ಟನ ಅಂತೇಳಿ ಏನ್ ಮಾಡ್ತಾರೆ ದೇವ್ರು? ಸೂಕ್ಷ್ಮ ಗಮನಿಸ್ತಾರೆ. ನೀವು ಒಳ್ಳೆಯವರಾದ್ರೆ ದೇವ್ರ ಏನ್ ಮಾಡ್ತಾರೆ? ನ್ಯಾಯ ತೀರಿಸ್ತಾರೆ, ನ್ಯಾಯ ಒದಗಿಸ್ತಾರೆ. ಕೆಟ್ಟವರಾದ್ರೆ ಏನ್ ಮಾಡ್ತಾರೆ? ಕೋಪ ಮಾಡ್ಕೊಂತಾರೆ. ಪಕ್ಕದಲ್ಲಿ ಮುಖ ನೋಡಿ, ಸೂಕ್ಷ್ಮವಾಗಿ ದೇವರು ಗಮನಿಸ್ತಾ ಇದ್ದಾರೆ ನಿಮ್ಮನ್ನ. ಸೂಕ್ಷ್ಮವಾಗಿ ಗಮನಿಸ್ತಾರೆ. ನಿಮಗೆ BP ಶುಗರ್ ಇದೆಯಾ ಅಂತ ಯಾವಾಗ ಹೆಂಗ್ ಕಂಡು ಹಿಡಿತಾರೆ? ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರನೇ ಏನಾಗತ್ತೆ, ನೀವು ಇದೆಯಾ ಇಲ್ಲ. ಮೇಲೆ ಬ್ಲಡ್ ಗಟ್ಟಿಗೆ ಇದೆ, ನಿನ್ಗೇನಿಲ್ಲ, ಹೋಗು ಚೆನ್ನಾಗಿದ್ಯಾ ಅಂದ್ರೆ ನಮ್ ಕೆಲ್ಸ ಏನು? ಬೈಬಲ್ ಕೈಯಲ್ಲಿ ಇಟ್ಕೊಂಡಿರೋದು ನೋಡ್ತೀವಾ? ಪ್ರೇಯರ್ ಮಾಡೋದು ನೋಡ್ತೀವಾ? ಅನ್ಯ ಭಾಷೆ ಮಾಡ್ಕೊಂಬಂದ್ ನೋಡ್ತೀವಾ? ಚೆನ್ನಾಗಿರೋದು ನೋಡ್ತೀವಾ? ನಗೋದ್ ನೋಡ್ತೀವಿ, ಎಲ್ಲ ನೋಡ್ತೀವಾ? ನೋಡ್ಬಿಟ್ಟು ಏನ್ ಮಾಡ್ತೀವಿ ನಾವು? ಇವ್ರಿಗೇನು ರೋಗ ಇಲ್ಲ ಬಿಡು. ಅದಕ್ಕೆ ದೇವ್ರು ಇದೆಲ್ಲ ಈ ತರ ಮೇಲ್ಗಡೆ ಮಾಡೋದನ್ನ ಯಾವ್ದು ನೋಡಲ್ಲ ದೇವ್ರು. ಅಂತರಂಗ ನೋಡ್ತಾರೆ, ಸೂಕ್ಷ್ಮವಾಗಿ. ಮನುಷ್ಯ ಹೊರಗಡೆ ಭಾಗ ನೋಡ್ತಾನೆ ದೇವ್ರು. ಸೊ ಮನುಷ್ಯ ಎಲ್ಲರೆಲ್ಲ ಏನು ಇವ್ರನ್ನ ಒಳ್ಳೆಯವ್ರಂತ ಯಾವ ಡಿಸಿಷನ್ ಬರ್ತಾರೆ ಹೇಳಿ? ಹೊರಗಡೆ ನೋಡಿ ಏನ್ ಮಾಡ್ತಾರೆ? ಇವ್ರು ಒಳ್ಳೆಯವ್ರು ಅಂತ ಡಿಸೈಡ್ ಆಗ್ತಾರೆ. ಆದ್ರೆ ದೇವ್ರು ಏನ್ ಮಾಡ್ತಾರೆ? ಸೂಕ್ಷ್ಮವಾಗಿ ಒಳಗಡೆ ನೋಡಿ ಇವ್ನು ಒಳ್ಳೆಯವನ ಕೆಟ್ಟವನ ಅಂತ ಡಿಸೈಡ್ ಮಾಡ್ತಾರೆ. ಸೂಕ್ಷ್ಮವಾಗಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸೂಕ್ಷ್ಮವಾಗಿ ನಿಮ್ಮನ್ನ ದೇವ್ರ ನಿಮ್ ಲೈಫ್ ನ ಹೆಂಗ್ ನೋಡ್ತಾ ಇದ್ರೆ ಹೇಳಿ? ದೇವ್ರು ನನ್ನ ನೋಡ್ತಾ ಇಲ್ವಾ? ದೇವ್ರು ನನ್ ಕೇಳಿಸ್ಕೊಂತ ಇಲ್ವಾ? ನೋಡ್ತಾವ್ರೆ, ಬಾಯಿ ಮುಚ್ಕೊಂಡವ್ರೆ. ಸೂಕ್ಷ್ಮವಾಗಿ ನೋಡಿರೋದಕ್ಕೆ ಬಾಯಿ ಮುಚ್ಕೊಂಡವ್ರೆ, ಇನ್ನೂ ಮಾತಾಡಿಲ್ಲ. ಅವ್ರ ಕೋಪದಲ್ಲಿ ಮಾತಾಡ್ಬಿಟ್ರೆ ದಮ್ಮು. ಆದ್ರೆ ನಾವು ಪ್ರಶ್ನೆ ಮಾತ್ರ ಕೇಳ್ತೀವಿ, ದೇವ್ರು ನನ್ ನೋಡ್ತಾ ಇಲ್ವಾ ನನ್ನ? ಇಷ್ಟು ಸಮಸ್ಯೆ ಇದೆ, ನೋಡ್ತಾ ಇಲ್ವಾ? ನೋಡ್ತಾ ಇರೋದಕ್ಕೆ ಸೈಲೆಂಟ್ ಆಗವ್ರೆ, ಕೋಪ ಮಾಡ್ಕೊಂಡು. ಆ ಕೋಪದಲ್ಲಿ ಮಾತಾಡಿಲ್ಲ. ಮಾತಾಡಿದ್ರೆ ಆಕ್ಚುಲಿ ದೇವ್ರು ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿರೋದೇ ಒಳ್ಳೇದು, ಗೊತ್ತಾ ನಿಮ್ಗೆ? ಆಗ ದೇವ್ರೆ ಮಾತಾಡಲ್ವಾ? ನೀವಿರೋ ಕಂಡೀಷನ್ಗೆ ಅವರು ಬಂದು ಮಾತಾಡಿದ್ರೆ ಉಳ್ಕಂತೀರ ನೀವು? ನೀವಿರೋ ಕಂಡೀಷನ್ಗೆ ಅವ್ರು ಬಂದು ಮಾತಾಡಿದ್ರೆ ಉಳ್ಕಂತೀರಾ? ಯಾವಾಗ ದೇವ್ರು ಸೈಲೆಂಟ್ ಆಗಿರುತ್ತೆ ಹೇಳಿ? ಸೂಕ್ಷ್ಮವಾಗಿ ನೋಡಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತದೆ ಸೈಲೆಂಟ್ ಆಗಿರೋದು, ಬಹು ಸೂಕ್ಷ್ಮವಾಗಿ. ಇನ್ನೊಂದ್ಸರಿ ಓದಿ ವಾಕ್ಯ. ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನ ಕಣ್ಣುಗಳು ಏನ್ ಮಾಡ್ತವಂತೆ? ನೋಡ್ತವೆ, ಪ್ಲೈನ್ ಆಗಿ ನೋಡ್ತವೆ. ಏನು ಫಸ್ಟ್ ಏನ್ ಮಾಡ್ತವೆ? ಪ್ಲೈನ್. ಕುಸುಮ ಬಂದಿದ್ಯಾ ಚರ್ಚ್ಗೆ? ನೇತ್ರಮ್ಮ ಬಂದಿದ್ಯಾ ಚರ್ಚ್ಗೆ? ವಾಣಿ ಸಿಸ್ಟರ್ ಬಂದವರ ಚರ್ಚ್ಗೆ? ಸಾಮ ಬಂದವನ ಚರ್ಚ್ಗೆ? ಪ್ಲೈನ್ ಆಗಿ ಇವತ್ತು ನೋಡ್ತಾರೆ. ಪ್ಲೈನ್ ಆಗಿ ನೋಡಿದ್ಮೇಲೆ ಒಬ್ಬೊಬ್ಬರನ್ನೇ ತಗೊಂಡು ಫಸ್ಟ್ ಪ್ಲೈನ್ ಆಗಿ ನೋಡ್ತಾರೆ ಎಲ್ಲರೂ ಬಂದವರು ಅಂತ. ಆಮೇಲೆ ಒಬ್ಬೊಬ್ಬರನ್ನ ಹಿಡ್ಕೊಂಡು ಏನ್ ಮಾಡ್ತಾರೆ?
ಭಾನುವಾರ ಭಾನುವಾರ ಬಂದಾಗೆಲ್ಲ ದೇವ್ರು ಏನ್ ಮಾಡ್ತಾರೆ ಅನ್ಕೊಂಡಿದೀರಾ? ಫಸ್ಟ್ ಮೇಲ್ ನೋಡ್ದಲ್ಲ ಬಂದಾರ ಅಂತ, ವಾರ ವಾರ ಇಟ್ಕೊಂಡು ನಿಮ್ಮನ್ನ ನೋಡ್ತಾವ್ರೆ. ವಾರದಲ್ಲಿ ಹೆಂಗೆ ಅಯ್ಯೋ ಅಯ್ಯೋ. ಹಂಗೆ ಮುಂದೆ ಓದಿ ಆ ವಾಕ್ಯ ನಂಗೆ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ಇಬ್ಬರದು ಬ್ಲಡ್ ಚೆಕ್ಅಪ್ ಮಾಡ್ತಾರೆ. ಇಬ್ಬರದು ಏನ್ ಮಾಡ್ತಾರೆ? ಟೆಸ್ಟಿಂಗ್ ಸ್ಟಾರ್ಟ್ ಲ್ಯಾಬಲ್ಲಿ. ನೀತಿವಂತರದು ಟೆಸ್ಟ್ ಲ್ಯಾಬಲ್ಲಿ, ಅನೀತಿವಂತರ ಲ್ಯಾಬಲ್ಲಿ ಟೆಸ್ಟ್ ನಡೀತಾ ಇದೆ ಇವಾಗ. ಆಮೇಲೆ ಮುಂದೆ ಓದಿ. ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಆತನು ಯಾರ್ ಬ್ಲಡ್ ಸ್ಯಾಂಪಲ್ ಅದ್ರಲ್ಲೂ ಕೆಟ್ಟದಿದ್ರೆ ಯಾರ್ದಾದ್ರು ಬ್ಲಡ್ ಸ್ಯಾಂಪಲ್ ಅಲ್ಲಿ ದುಷ್ಟತನ ಇದೆ, ವೈರಸ್ ಕಂಡು ಬಂದ್ರೆ ಅದನ್ನ ದ್ವೇಷಿಸ್ತಾರೆ. ಅದನ್ನ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನಲ್ಲ, ಅದನ್ನ ನಿಮ್ ಬ್ಲಡ್ ಅಲ್ಲಿ ಇದೆಯಲ್ಲ ಅದನ್ನ. ನಿಮ್ಮನ್ನ ದ್ವೇಷ ಮಾಡಿದಿದ್ರೆ ನಿಮ್ಮನ್ನ ನೋಡ್ತಾ ಇರ್ಲಿಲ್ಲ, ನಿಮ್ ಬ್ಲಡ್ ಸ್ಯಾಂಪಲ್ ತಗೊಂತಾ ಇರ್ಲಿಲ್ಲ. ನಿಮ್ ದ್ವೇಷ ಮಾಡಿದಿದ್ರೆ, ನಿಮ್ಮನ್ನ ದ್ವೇಷ ಮಾಡಿದ್ರೆ ನಿಮ್ಮನ್ನ ಅವ್ರು ಏನ್ ಮಾಡ್ತಾ ಇರ್ಲಿಲ್ಲ, ಗಮನಿಸ್ತಾನೂ ಇರ್ಲಿಲ್ಲ. ನಿಮ್ಮನ್ನ ಪ್ರೀತಿ ಮಾಡ್ತಾ ಇದಾರೆ, ಅದಕ್ಕೆ ಏನ್ ಮಾಡಿದ್ದಾರೆ? ಗಮನಿಸಿದ್ದಾರೆ. ಆದ್ರೆ ನಿಮ್ ಮಾಡೋ ಕ್ರಿಯೆಗಳಲ್ಲಿ ಒಳಗಡೆ ಕಂಡಾಗ ಅದನ್ನ ಏನ್ ಮಾಡ್ತಾ ಇದ್ದಾರೆ? ದ್ವೇಷ ಮಾಡ್ತಾರೆ. ನಿಮ್ಮನ್ನ ದ್ವೇಷ ಮಾಡ್ತಾ ಇಲ್ಲ, ನಿಮ್ ಬ್ಲಡ್ ಸ್ಯಾಂಪಲ್ ಅಲ್ಲಿ ಬರ್ತಾ ಇದೆಯಲ್ಲ ಅದು ರಿಸಲ್ಟ್. ಇವ್ರು ಪ್ರಾರ್ಥನೆ ಮಾಡಿದ್ರು ಬ್ಲಡ್ ಅಲ್ಲಿ ವೈರಸ್ ಐತಲ್ಲ. ಈ ತರ ವೈರಸ್ ಇಟ್ಕೊಂಡು ನನಗೇನು ಇಲ್ಲ ಅಂತ ತಿರ್ಗಾಡ್ತಾವನಲ್ಲ ಇವನು. ಮುಂದೆ ಹಂಗೆ ಓದಿ. ಆತನು ದುಷ್ಟನ ಮೇಲೆ ಪಾಶಗಳನ್ನು ಹ್ಮ್ ಸುರಿಸಲಿ. ಹ್ಮ್ ಬೆಂಕಿ, ಗಂಧಕ, ಉರಿಗಾಳಿ ಇವುಗಳನ್ನು ಅವರ ಪಾನವಾಗ ಮಾಡಲಿ. ಓದಿ ಓದಿ. ಯಾಕೆಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ಯಾವ್ದನ್ನ ಮೆಚ್ಚೋರಾಗಿದಾರಂತೆ? ನಿಮ್ ಬ್ಲಡ್ ಅಲ್ಲಿ ನೀತಿ ಕಂಡು ಬಂದ್ರೆ, ಅದನ್ನು ದೇವರು ಇಷ್ಟಪಡ್ತಾನೆ. ಸೂಕ್ಷ್ಮವಾಗಿ ನಿಮ್ಮನ್ನ ಪರೀಕ್ಷೆ ಮಾಡಿ ನಿಮ್ಮಲ್ಲಿ ನೀತಿ ಕಂಡು ಬಂದ್ರೆ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ಮೆಚ್ಕಂತಾರೆ. ಅದೇ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಮ ಬ್ಲಡ್ ಅಲ್ಲಿ ದುಷ್ಟತನ ವೈರಸ್ ಕಂಡು ಬಂದ್ರೆ ನಿಮ್ಮನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಮಲ್ಲಿ ಒಳ್ಳೇದ್ ಕಂಡು ಬಂದ್ರೆ ನಿಮ್ಮ ನೋಡಿ ಸಂತೋಷ ಪಡ್ತಾರೆ. ಅದೇ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಮಲ್ಲಿ ಕೆಟ್ಟದ್ ಕಂಡು ಬಂದ್ರೆ ದೇವ್ರು ಏನ್ ಮಾಡ್ತಾರೆ? ನಿಮ್ಮ ಮೇಲೆ ಕೋಪ ಮಾಡ್ಕೊಂತಾರೆ. ಒಂದು ಸೂಪರ್ ನ್ಯಾಚುರಲ್ ಲೈಫ್ ಸ್ಟೈಲ್, ಒಂದು ಅಸಾಧಾರಣವಾಗಿರೋ ಜೀವನ ಶೈಲಿ ನಾವು ಜೀವಿಸ್ಬೇಕಂದ್ರೆ ದೇವರು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮಲ್ಲಿ ಒಳ್ಳೇದ್ ಮಾತ್ರನೇ ಕಂಡು ಬರ್ಬೇಕು. ಅಂತವ್ರು ಮಾತ್ರನೇ ಅಸಾಧಾರಣವಾಗಿರೋ ಜೀವನನ ಜೀವಿಸಕ್ಕೆ ಸಾಧ್ಯ ಆಗತ್ತೆ. ಸುಮ್ಮನೆ ಮೇಲ್ಮೇಲೆ ಎಲ್ಲಾನು ನಾನು ಮಾಡ್ತೀನಿ ಅನ್ನೋ ತರ ತೋರಿಸಿದ್ರೆ ಅದರಿಂದ ನಾವು ಅಸಾಧಾರಣವಾಗಿರೋ ಜೀವನವನ್ನ ಜೀವಿಸಕ್ಕೆ ಆಗಲ್ಲ. ಒಂದು ವಿಶ್ವಾಸಿ ಯಾವಾಗ ಅಸಾಧಾರಣವಾಗಿರೋ ಜೀವನ ಜೀವಿಸಕ್ಕಾಗತ್ತೆ ಅಂದ್ರೆ ದೇವರು ಸೂಕ್ಷ್ಮವಾಗಿ ಗಮನಿಸಿದ ಮೇಲೂ ನಮ್ಮಲ್ಲಿ ಒಳ್ಳೇದು ಕಂಡು ಬಂದಾಗ ದೇವ್ರು ಏನ್ ಮಾಡ್ತಾರೆ? ಅವಾಗ ನಮ್ಮನ್ನು ಆರಿಸ್ಕೊಂಡು ನಮ್ಮ ಮೂಲಕವಾಗಿ ಅಸಾಧಾರಣವಾಗಿರುವಂತ ಕೆಲಸಗಳನ್ನ ಮೂಲಕ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮಲ್ಲಿ ಸೂಕ್ಷ್ಮವಾಗಿ ಕಂಡಾಗ್ಲೂ ನಿಮ್ಮಲ್ಲಿ ಏನ್ ಕಾಣಲ್ಪಡ್ಬೇಕು? ನೀತಿ ಕಾಣಲ್ಪಡಬೇಕು, ಒಳ್ಳೇದು ಕಾಣಲ್ಪಡಬೇಕು. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ, ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇವತ್ತು ದೇವ್ರೇ ನನ್ನ ಆಶೀರ್ವಾದ ಮಾಡು, ನನ್ಗೆ ಏನಕ್ಕೆ ಈ ಸಮಸ್ಯೆ ಅಂದ್ರೆ ದೇವ್ರ ಏನ್ ಮಾಡ್ತಾರೆ? ನಿಮ್ಮನ್ನ ಸಡನ್ ಆಗಿ ಆಶೀರ್ವಾದ ಮಾಡಲ್ಲ, ತಗೊಂಡಾಗ ಲಾಭ ಕರ್ಕೊಂಡೋಗಿ ಕೂಡಿಸ್ತಾರೆ, ಸೂಕ್ಷ್ಮವಾಗಿ ಗಮನಿಸ್ತಾರೆ. ಏನ್ ಪ್ರಾಬ್ಲಮ್? ಪರಲೋಕದ ಮೆಡಿಕಲ್ ಚೆಕಪ್ಗೆ ಎಲ್ಲರೂ ರೆಡಿ ಆಗಿದ್ದೀರಾ? ಎಲ್ಲರೂ ಬಾಯ್ಬಿಟ್ಟು ಅರಿಕೆ ಮಾಡ್ರಿ, ದೇವ್ರೆ ಇವತ್ತಿಂದ ಈ ವಾರ ಎಲ್ಲ ಪರಲೋಕದ ಮೆಡಿಕಲ್ ಚೆಕಪ್ ಸ್ಟಾರ್ಟ್ ಆಗ್ಲಿ ನನ್ನ ಲೈಫಲ್ಲಿ ಅಂತ. ಮೆಡಿಕಲ್ ಚೆಕಪ್ ಸ್ಟಾರ್ಟ್ ಆಗಿ ಎಲ್ಲ ಮೆಡಿಕಲ್ ಚೆಕಪ್ ಸ್ಟಾರ್ಟ್ ಆಗಿ ಸ್ಕ್ಯಾನ್ ಮಾಡಿ ಏನ್ ಪ್ರಾಬ್ಲಮ್ ಆಯ್ತದ ಕಂಡಿಡ್ಕೊಂಡು ದೇವ್ರೆ ಸರಿ ಮಾಡ್ಬಿಡು. ಯಾಕೆ? ನಾವು ಆರಿಸ್ಕೊಂಡ್ರೆ ರೂಟಲ್ಲಿ ದೃಢವಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಸ್ಟ್ರೇಟ್ ಆಗಿ ಹೋಗ್ತಾ ಇರ್ಬೇಕು, ನಮ್ಮ ಲೈಫಲ್ಲಿ ಮೇಲೆ ಹೋಗ್ತಾ ಇರೋ. ಹಲ್ಲೆಲೂಯಾ. ನಮ್ಮಿಂದ ಯಾರಾದ್ರೂ ಒಳ್ಳೇದು ಪಡ್ಕೊಂತಾನೇ ಇರ್ಬೇಕು ನಮ್ಮ ಲೈಫಲ್ಲಿ. ಹಲ್ಲೆಲೂಯಾ. ನನಗೆ ಸಮಾಧಾನ ಇಲ್ಲ, ನಿನ್ಗೇನ್ ಕೊಡ್ಲಿ? ಓಡಿಸ್ಬೇಡಿ, ನಿಮಗಿಲ್ಲ ಅಂದ್ರೂ ಅವ್ರು ಕೊಡ್ರಿ.
ನಿಮ್ಗಿಲ್ಲ ಅಂದ್ರೂ ಕೊಡ್ರಿ. ಪೌಲ ಅದಕ್ಕೆ ಹೇಳ್ತಾನೆ, ಅನ್ನ ಇರ್ಬೇಕಾದ್ರೂ ಇಲ್ದೇ ಇರ್ಬೇಕಾದ್ರು, ವಸ್ತ್ರ ಇದ್ರು ಇಲ್ದೇ ಹೋದ್ರು, ಇರಕ್ ಮನೆ ಇದ್ರು ಇಲ್ದೇ ಇದ್ರು, ಕ್ರಿಸ್ತನ ಪ್ರೀತಿಯಿಂದ ಆಗಲಿಸೋರು. ಅಂದ್ರೆ ಇರ್ಬೇಕಾದ್ರೂ ಜನರಿಗೆ ಒಳ್ಳೇದೇ ಮಾಡ್ದ, ಇಲ್ದೇ ಇರ್ಬೇಕಾದ್ರೂ ಜನರಿಗೆ ಒಳ್ಳೇದೇ ಮಾಡ್ದ. ಜನರು ಅವಮಾನ ಪಡಿಸಿದಾಗ್ಲೂ ಒಳ್ಳೇದೇ ಮಾಡ್ದ, ಖುಷಿ ಪಟ್ಟಾಗ್ಲೂ ಒಳ್ಳೇದೇ ಮಾಡ್ದ. ಒಳ್ಳೆ ಟೈಮಲ್ಲೂ ಒಳ್ಳೇದೇ ಮಾಡ್ದ, ಕೆಟ್ಟ ಟೈಮಲ್ಲೂ ಒಳ್ಳೇದೇ ಮಾಡ್ದ. ಅವನ ಹತ್ರ ಬಂದವ್ರಿಗೆ, ಪೌಲನ ಹತ್ರ ಬಂದವ್ರಿಗೆ ಎಲ್ಲಾರ್ಗು ಒಳ್ಳೇದು ಮಾತ್ರನೇ ಪೌಲ ಮಾಡ್ದ. ಆಮೇಲೆ ಇವತ್ತು ನಾವು ಆ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲ್ನ, ನಮ್ಮ ಲೈಫ್ನ ಬದಲಾಯಿಸ್ಕೊಬೇಕು. ಆಮೇಲೆ ಸೊ ಇವತ್ತು ದೇವ್ರು ನಿಮ್ಮನ್ನ ಸೂಕ್ಷ್ಮವಾಗಿ ಗಮನಿಸಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮಲ್ಲಿ ಕೆಟ್ಟದ್ದು, ದುಷ್ಟತನ ಕಂಡು ಬರಬಾರ್ದು. ಹಲ್ಲೆಲೂಯಾ. ಇವತ್ತು ನಾವು ಕೆಟ್ಟದನ್ನ ಹರಡಿಸೋರಾಗಿರ್ಬಾರ್ದು, ಒಳ್ಳೆದನ್ನ, ಸತ್ಯವನ್ನ ಮಾತಾಡೋರಾಗಿರ್ಬೇಕು. ಆಮೇಲೆ ಸತ್ಯವನ್ನ ಮಾತಾಡೋರಿಗೆ ದೇವರು ನ್ಯಾಯ ಒದಗಿಸ್ತಾರೆ. ಆಮೇಲೆ ಸೊ ಇವತ್ತು ನಿಮ್ಮ ಕುಟುಂಬದಲ್ಲಿ ದೇವ್ರು ನ್ಯಾಯ ಒದಗಿಸ್ತಾರೆ. ನೀವು ಸತ್ಯವನ್ನ ಮಾತಾಡೋರಾಗಿದ್ರೆ ಇವತ್ತಿಂದ ದೇವರು ನಿಮ್ಮ ಕುಟುಂಬದಲ್ಲಿ ನ್ಯಾಯ ಒದಗಿಸ್ತಾರೆ, ನಿಮ್ಮ ಕೆಲಸದಲ್ಲಿ ನ್ಯಾಯ ಒದಗಿಸ್ತಾರೆ, ನಿಮ್ಮ ಹಣಕಾಸಲ್ಲಿ ನ್ಯಾಯ ಒದಗಿಸ್ತಾರೆ, ನೀವು ಹೋಗುವಾಗಲೂ ಬರುವಾಗಲೂ ನ್ಯಾಯ ಒದಗಿಸ್ತಾರೆ, ನೀವು ಎಲ್ಲಿದ್ರು ದೇವ್ರು ನ್ಯಾಯ ಒದಗಿಸ್ತಾರೆ, ನೀವು ಕೆಳಗಡೆ ಬಿದ್ದಿದ್ರು ದೇವ್ರು ನಿಮಗೆ ನ್ಯಾಯ ಒದಗಿಸ್ತಾರೆ, ಶತ್ರುಗಳು ನಿಮ್ ಸುತ್ತಿದ್ರು ದೇವ್ರು ನಿಮಗೆ ನ್ಯಾಯ ಒದಗಿಸ್ತಾರೆ. ಎಲ್ಲ ಕಳ್ಕೊಂಡು ನಷ್ಟ ಆಗಿ ಏನಿಲ್ಲ, ನನ್ನ ಲೈಫಲ್ಲಿ ಮೇಲೂ ಬರಲ್ಲ ಅನ್ನೋ ಟೈಮಲ್ಲೂ ದೇವ್ರು ನಿಮಗೆ ನ್ಯಾಯ ಒದಗಿಸ್ತಾರೆ. ನಿಮ್ಮ ಬಾಯಲ್ಲಿ ಸತ್ಯ ಕಂಡು ಬರಬೇಕು. ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಮಲ್ಲಿ ನೀತಿ ಇದೆ ಕಂಡು ಬಂದ್ರೆ ದೇವರು ನಿಮಗೆ ನ್ಯಾಯ ಒದಗಿಸ್ತಾರೆ. ಇವತ್ತು ರಾಯಭಾರಿಗಳಾಗಿ ಬದುಕಬೇಕಾಗಿರೋ ನಾವು ನಮ್ಮಲ್ಲೇ ದುಷ್ಟತನ ಕಂಡು ಬಂದ್ರೆ ಇನ್ನು ನಾವು ಹೊರಗಡೆ ದುಷ್ಟರನ್ನ ಹೆಂಗೆ ಕಾಪಾಡಕ್ ಸಾಧ್ಯ? ಹೊರಗಡೆ ಇರೋ ದುಷ್ಟರನ್ನ ನಾವು ಕಾಪಾಡ್ಬೇಕಂದ್ರೆ ನಮ್ಮಲ್ಲಿರೋ ದುಷ್ಟತನ ನಾವು ಜಯಿಸ್ಬೇಕು. ಆಮೇಲೆ ಸೊ ನಾವು ರಾಯಭಾರಿಗಳಾಗಿ ಬದುಕಬೇಕು. ನಮ್ಮಲ್ಲಿ ದುಷ್ಟತನ ಕಂಡು ಬರಬಾರ್ದು, ನಮ್ಮಲ್ಲಿ ದುಷ್ಟತನ ಕಂಡು ಬರಬಾರ್ದು, ನಮ್ಮ ಅಂತರಂಗದಲ್ಲಿ ದುಷ್ಟತನ ಕಂಡು ಬರಬಾರ್ದು. ಇವತ್ತು ನಾವೆಲ್ಲ ಯಾರಾಗಿದ್ದೀವಿ? ರಾಯಭಾರಿಗಳಾಗಿ ನಾವು ಬೇರೆಯವ್ರನ್ನ ಕಾಪಾಡೋರಾಗಿದ್ದೀವಿ. ದೇವ್ರು ನಮ್ಮನ್ನ ಕಾಪಾಡ್ಬೇಕಂದ್ರೆ ನಾವು ದುಷ್ಟರಾಗಿರ್ಬಾರ್ದು, ನಾವು ಬೇರೆಯವ್ರನ್ನ ಕಾಪಾಡ್ಬೇಕು. ಆದ್ರೆ ದೇವ್ರು ನಮ್ಮನ್ನ ಕಾಪಾಡ್ಬೇಕಂದ್ರೆ ನಮ್ಮಲ್ಲಿ ನೀತಿ ಕಾಣಲ್ಪಡಬೇಕು, ಕಂಡು ಬರಬೇಕು. ಹಲ್ಲೆಲೂಯಾ. ಸೊ ಇವತ್ತು ದೇವ್ರು ನಿಮ್ಗೆಲ್ಲರಿಗೂ ನ್ಯಾಯ ಒದಗಿಸ್ತಾರೆ. ಆದ್ರೆ ನೀವೆಲ್ಲರೂ ಏನಾಗಿರ್ಬೇಕು? ದುಷ್ಟರಾಗಿರ್ಬಾರ್ದು, ನಿಮ್ಮಲ್ಲಿ ನೀತಿ ಕಂಡು ಬರಬೇಕು. ಆಮೇಲೆ ನಿಮ್ಮಲ್ಲಿ ನೀತಿ ಕಂಡು ಬಂದ್ರೆ ದೇವರು ಸಂತೋಷ ಪಡ್ತಾರೆ, ಸಂತೋಷ ಪಟ್ಟರೆ ದೇವರು ಆಟೋಮೆಟಿಕ್ ನಿಮ್ಗೆ ನ್ಯಾಯ ಒದಗಿಸ್ತಾರೆ. ಆಮೇಲೆ ಸೊ ಇವತ್ತು ನಿಮ್ಮನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಮಲ್ಲಿ ಇವತ್ತು ದೇವರಿಗೆ ಏನ್ ಕಂಡು ಬರುತ್ತೆ ಅನ್ನೋದು ಒಂದು ನಿಮಿಷ ನಿಮ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಎಲ್ಲ ಇರೋ ಜಾಗದಲ್ಲಿ ಎದ್ದು ನಿಂತ್ಕೊಳ್ಳೋಣ. ನಿಮ್ಮ ಮನಸ್ಸು ನಿಮ್ಗೆ ಗೊತ್ತು, ನಿಮ್ಮ ಹೃದಯ ನಿಮ್ಗೆ ಗೊತ್ತು, ನಿಮ್ಮ ಆಲೋಚನೆ ನಿಮಗೆ ಗೊತ್ತು. ಇವತ್ತು ದೇವರು ನಿಮ್ಮನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೇನ್, ನಿಮ್ಮಲ್ಲಿ ಈ ದೇವರಿಗೆ ಏನ್ ಕಾಣಿಸುತ್ತೆ? ಎಲ್ಲ ಕಣ್ಗಳು ಮುಚ್ಚೋಣ. ಇವತ್ತು ನಾವು ನಮ್ಮನ್ನ ದೇವರು ಸೂಕ್ಷ್ಮವಾಗಿ ನೋಡಿದಾಗ, ಗಮನಿಸಿದಾಗ ನಮ್ಮಲ್ಲಿ ಏನ್ ಕಂಡು ಬರುತ್ತೆ? ಏನ್ ಕಂಡು ಬರುತ್ತೆ? ಏನ್ ಕಾಣಿಸ್ತಾ ಇದೆ ದೇವ್ರಿಗೆ? ಒಂದು ಅರಿಕೆ ಮಾಡೋಣ. ನಮ್ಮಲ್ಲಿ ಕೆಟ್ಟ ಸುದ್ದಿಗಳನ್ನ ಹರಡಿಸೋದ್ರೆ, ಒಂದು ವೇಳೆ ಹರಡಿಸಿರೋದಾದ್ರೆ ದೇವ್ರ ಹತ್ರ ನಾವು ಕ್ಷಮಾಪಣೆ ಕೇಳೋಣ. ಕ್ಷಮಾಪಣೆ ಕೇಳೋಣ. ಬಾಯಿ ಬಿಟ್ಟು ಅರಿಕೆ ಮಾಡಿ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಯಾಕಂದ್ರೆ ಕೆಟ್ಟ ಸುದ್ದಿ ಹರಡಿಸುವವನಿಗೆ ಕೇಡು ಬರುತ್ತೆ, ಆದ್ರೆ ರಾಯಭಾರಿಗೆ ಕ್ಷೇಮ. ಕೆಟ್ಟ ಸುದ್ದಿ ಹರಡಿಸುವವರು ನಮ್ಮ ಮಧ್ಯದಲ್ಲಿ ಇದ್ರೆ ಅವ್ರ ಸುತ್ತಲೂ ಇರೋರ್ಗು ಬರೀ ಕೇಡೆ ನಡೆಯುತ್ತೆ. ಅದೇ ಒಂದು ರಾಯಭಾರಿಯಾಗಿ ನೀತಿವಂತನಾಗಿ ಬದುಕಿದಾಗ ಆ ರಾಯಭಾರಿಯ ಸುತ್ತಲೂ ಇರೋರ್ಗೆಲ್ಲರಿಗೂ ಒಳ್ಳೇದೇ ನಡೆಯುತ್ತೆ, ಕ್ಷೇಮ ಉಂಟಾಗತ್ತೆ.
ಇವತ್ತು ನಾವು ಬೇರೆಯವ್ರಿಗೆ ಆರೋಗ್ಯವಾಗಿದ್ದೀವಾ, ಕ್ಷೇಮವಾಗಿದ್ದೀವಾ, ಇಲ್ಲ ಬೇರೆಯವ್ರಿಗೆ ಒಂದು ಕೇಡಾಗಿದ್ದೀವಾ? ನಮಗೆ ನಾವೇ ಪ್ರಶ್ನೆ ಕೇಳ್ಕೊಡೋಣ. ನಾವು ಬೇರೆಯವ್ರಿಗೆ ಕೇಡಾಗಿದ್ದೀವಾ, ಕೇಡು ಬರಂಗಿದ್ದೀವಾ, ಕೇಡು ಬರೆಸುವಂತ ಸ್ಥಿತಿಯಲ್ಲಿದ್ದೀವಾ? ಇಲ್ಲ ಬೇರೆಯವ್ರಿಗೆ ಕ್ಷೇಮವಾಗಿದ್ದೀವಾ, ಆರೋಗ್ಯವಾಗಿದ್ದೀವಾ, ಒಳ್ಳೆತನವಾಗಿದ್ದೀವಾ, ಸಮಾಧಾನವಾಗಿದ್ದೀವಾ? ಬೇರೆಯವ್ರಿಗೆ ನೆಮ್ಮದಿಯಾಗಿರ್ಬೇಕು ನಾವು, ಬೇರೆಯವ್ರಿಗೆ ಸಮಾಧಾನ, ಬೇರೆಯವ್ರಿಗೆ ಸಂತೋಷವಾಗಿರೋ, ಬೇರೆಯವ್ರಿಗೆ ನಾವು ಆಶೀರ್ವಾದ ಆಗಿರ್ಬೇಕು. ಒಂದು ರಾಯಭಾರಿಯಾಗಿ ನಾವು ಇರೋ ಜಾಗದಲ್ಲಿ ಎಲ್ಲರಿಗೂ ಕ್ಷೇಮ ಉಂಟಾಗ್ಬೇಕು, ನಾವು ಇರೋ ಜಾಗದಲ್ಲಿ ಎಲ್ಲರಿಗೂ ಒಳ್ಳೇದು ಉಂಟಾಗ್ಬೇಕು, ನಾವು ಇರೋ ಜಾಗದಲ್ಲಿ ಎಲ್ಲರಿಗೂ ಸಮಾಧಾನ ಉಂಟಾಗ್ಬೇಕು, ಎಲ್ಲರಿಗೂ ಆರೋಗ್ಯ ಉಂಟಾಗ್ಬೇಕು, ನಾವು ಇರೋ ಜಾಗದಲ್ಲಿ ಎಲ್ಲರಿಗೂ